ನಾನು ಶ್ರೀ ತವನಪ್ಪ ಪಾಯಪ್ಪ ಅಷ್ಟಗಿ ಮತ್ತು ನಮ್ಮ ತಂದೆಯವ್ರದ್ದು ಒಂದು ಕಡೆ ಒಕ್ಕಲತನ ಇದ್ದರೆ ಇನ್ನೊಂದು ಕಡೆ ಹಳ್ಳಿ ಒಳಗೆ ವ್ಯಾಪಾರ ಮಾಡ್ತಿದ್ದರು. ರೈತರು ಇವತ್ತು ಬೆಳೀತಕ್ಕಂಥ ದವಸ ಧಾನ್ಯಗಳಿರ್ಬೋದು, ಭಾಳ ಅಂದ್ರೆ ಭಾಳ ಬಾಲ್ಯ ಜೀವನ ನಮಗೆ ಇಷ್ಟು ಇಂಟ್ರೆಸ್ಟ್ ಬರ್ತೈತಿ. ಹೊಳ್ಳಿ ಅದನ್ನು ನೆನಪು ತೆಗೆದ್ರೆ ಏನಪ್ಪ ಅಂಥ ಒಂದು ಟೈಮ್ ಮತ್ತೊಮ್ಮೆ ನಮಗೆ ಎಂದೂ ಸಿಗಕ್ಕೆ ಸಾಧ್ಯವೇ ಇಲ್ಲ. ನನ್ನ ಹೆಸರಿನ ಜೊತೆಗೆ ನಮ್ಮ ಮನೆತಾನ ಇವತ್ತು ಬೆಳೆಯೋದಕ್ಕೂ ಸಹಿತ ನಮ್ಮ ಬ್ರದರ್ಸ್ ಕಾರಣದಾರ. ಸಾಂಗ್ಲಿಗೆ ಮಟೀರಿಯಲ್ ಕಳಿಸ್ಬೇಕಾದ್ರೆ ಎಂಥ ಕಷ್ಟಗಳನ್ನು ಅನುಭವಿಸಿವಿ ನಾವು ಅಂತಂದರೆ, ಅವರು ಬರಗಾಲ ಬಿದ್ದೈತಿ ತವನಪ್ಪ ನಾನು ಕೂಡ ಬಾಯಿಲ್ಲೇ ನಿನಗೆ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ತೆಗಿಸ್ಕೊಡ್ತೀನಿ ಅಂತಂದ್ರು. ನಂತರ ಕ್ಲಾಸ್ 1 ಕಾಂಟ್ರಾಕ್ಟರ್ ನನಗೆ ಮಾಡಿದ್ರು. ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದರು. ನನಗೆ ಯಾಕೋ ಹೊಂದಾಣಿಕೆ ಆಗಲಿಲ್ಲ. ಅಲ್ಲಿ ಜಿ ಅನ್ನೋದು ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಗೆ ಹೊಂದಾಣಿಕೆ ಮೊದಲಿನ ಉದ್ಯೋಗಕ್ಕೆ ನಾವು ಮರಳುನು ಅಂತೇಳಂದು ಮಹಾವೀರ್ ಟ್ರೇಡರ್ಸ್ ಅಂತಕ್ಕಂಥ ಒಂದು ದಲಾಲಿ ಅಂಗಡಿಯನ್ನು 1989 ಆಗಸ್ಟ್ 11ರಂದು ನಾನು ಪ್ರಾರಂಭ ಮಾಡಿದೆ. ಉದ್ಘಾಟಕರಾಗಿ ಪೂಜೆಗೆ ಆಗಿನ ನಮ್ಮ ಮುರುಘಾ ಮಠದ ಅಜ್ಜವರಾದಂಥ ಮಹಾಂತಪ್ಪುಗಳ ಬಂದು ನಮ್ಗೆ ಅದನ್ನು ಉದ್ಘಾಟನೆಯನ್ನು ಪೂಜೆಯನ್ನು ನೆರವೇರಿಸಿಕೊಟ್ರು. ಬಂದ ಮುರುಘಾ ಮಠ ಅಜ್ಜಾರಾದಂಥ ಆಗಿನ ಮಹಾಂತಪ್ಪುಗಳು ನನಗೆ ಆಶೀರ್ವಾದವನ್ನು ಮಾಡಿದರು. ನಂದು ಎಂಥ ಅದೃಷ್ಟ ಇರಬೇಕು. ನಾನು ದಲಾಲಿ ಅಂಗಡಿ ಪ್ರಾರಂಭ ಮಾಡಿದಾಗ ನಂದು ಒಂದು ಗೇನ್ ಜಾಗ ಇವತ್ತು ಇಲ್ಲೇ ಧಾರವಾಡದಲ್ಲಿ ಇದ್ದಿರಲಿಲ್ಲ. ಮಟ್ಟಿಗೆ ಮಹಾಂತಪ್ಪುಗಳ ಒಂದು ಆಶೀರ್ವಾದದಿಂದ ಏನು ಮಹಾಂತಪ್ಪುಗಳ ಅಡ್ಡಾಡುವಂಥ ಜಗದೊಳಗೆ ಮನೆ ಕಟ್ಟಿದೆ ಶಿವನಗರದಲ್ಲಿ. ಮಹಾಂತಪ್ಪುಗಳ ಅಡ್ಡಾಡಿದಂಥ ಜಗದಲ್ಲಿ ಇವತ್ತು ನಂದೊಂದು ಈ ಬೃಹತ್ವಾದಂಥ ಕಾಟನ್ ಜಿನ್ನಿಂಗ್ ಆ್ಯಂಡ್ ಪ್ರೆಸ್ಸಿಂಗ್ ಮಿಲ್ಲನ್ನು ಕಟ್ಟಿದೆ. ಮಹಾಂತಪ್ಪುಗಳ ಅಡ್ಡಾಡಿದಂಥ ಜಗದೊಳಗೆ ರಿಯಲ್ ಎಸ್ಟೇಟ್ ಮಾಡಿದೆ. ಮಹಾಂತಪ್ಪುಗಳ ಅಡ್ಡಾಡಿದಂಥ ಜಗದೊಳಗೆ 2 ದಲಾಲಿ ಅಂಗಡಿ. ಅಂದ್ರೆ ಮಹಾಂತಪ್ಪುಗಳ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಮಟ್ಟದೊಳಗೆ ಇಲ್ಲಿ ಧಾರವಾಡದೊಳಗೆ ಇವತ್ತು ಬೆಳೆಯೋದಕ್ಕೆ ನನಗೆ ಅನುಕೂಲ ಆಗ್ತುವಂತ 6 ಮಂದಿ ಅಣ್ತಮ್ಮರು ಈ ಒಂದು ಧಾರವಾಡ ಭಾಗದೊಳಗೆ, ಧಾರವಾಡದಿಂದ ಉಪ್ಪಿನಬೇಟಗೇರಿವರೆಗೆ ಒಂದು 18ರಿಂದ 20 ಉದ್ಯೋಗಗಳನ್ನು ಇವತ್ತು ನಾವು ಅಣ್ತಮ್ಮರಾತು. ಒಂದು ಮದುವೆ ಇರಲಿ, ಮುಂಜಿವಿರಲಿ, ಒಂದು ಹುಟ್ಟುಹಬ್ಬ ಇರಲಿ, ಯಾವುದೇ ಇದ್ದರೂ ಸಹಿತ ನಾವು ಇಡೀ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಭಾಳ ಅಂದ್ರೆ ಭಾಳ ಒಕ್ಕಟ್ಲಿಂದ, ಭಾಳ ಯೂನಿಟಿಯಿಂದ ಇವತ್ತು ನಾವು ಮಾಡ್ತೇವೆ. ಒಂದು ಮಾದರಿಯಾಗಿದ್ದೀವಿ ನಾವು. ಪದ್ಮಾವತಿ ಕಾಟನ್ ಇಂಡಸ್ಟ್ರಿ ಅನ್ನೋಕ್ಕಂಥ ಒಂದು ನಾನು ಕಾಟನ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ BS ಯಡಿಯೂರಪ್ಪ ಅವರು ಇರ್ಬೋದು, ಈಗಿನ ಮಂತ್ರಿಗಳಂಥ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್, ಬೊಮ್ಮಾಯರಂತ ಇವತ್ತು ಎಲ್ಲ ಕರ್ಕೊಂಬಂದು ನಾನು ಅದನ್ನು ಉದ್ಘಾಟನೆ ಮಾಡಿದೆ. ಇವತ್ತು ಸಾವಿರಾರು ರೈತರಿಗೆ ಇವತ್ತು ಅದು ಅನ್ನ ಹಾಕುವಂಥ ಕೆಲಸವನ್ನು ಮಾಡಾಕತ್ತಿದೆ. ಆಗಿನ ಮುಖ್ಯಮಂತ್ರಿಗಳಾದಂಥ ಆರ್ ಗುಂಡೂರಾವ್ ಅವರು ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಉಪ್ಪಿನಬೇಟಗೇರಿ ಬಂದರು. ಏನು ಟಿಫಿನ್ ಹಾಕಿ ಕೊಡೋದು, ಚಹಾ ಕೊಡೋದು, ಇದನ್ನೆಲ್ಲ ನಾವು ಮತ್ತು ಅದು ಫಸ್ಟ್ ವೋಟಿಂಗು ಬಂದಿತ್ತು. ನಮಗೆ ಹುರುಪು ಇತ್ತು, ಇಲ್ಲ ನಿಮ್ಮ ಹೆಸರು ಚಲೋ ಐತಿ, ನೀವು MLAಕ್ಕೆ ನೀವು ಸ್ಪರ್ಧಿಸಬೇಕು ಅಂತೇಳಿ ಕರಡಿಗುಡ್ಡದ ರೈತರು ಎಲ್ಲರೂ ಬಂದರೆ ಅಷ್ಟಿಗೆ ಅವರೇ ನೀವು ಯಾವುದೇ ಪರಿಸ್ಥಿತಿ ಒಳಗೆ ನೀವು ನಿಂದ್ರಬೇಕು ಅಂಥೇಳಿ ಒಂದು 5-6 ಟ್ರ್ಯಾಕ್ಟರ್ ಮಂದಿ ಬಂದು ನನಗೆ ನಾಮಿನೇಷನ್ ಕೊಡ್ತಾರೆ ಪಕ್ಷದ. ಶ್ರೀಕಾಂತ್ ಅಂಬಡಿಗಟ್ಟಿ ಅವ್ರು ಕ್ಯಾಂಡಿಡೇಟ್ ಇದ್ರಲ್ಲ, ಮತ್ತು ನಮ್ಮ ಫಾದರ್ ಅಂತೇಕ ಒಂದು 8 ಮಂದಿ ಹಿರಿಯರನ್ನು ಕರ್ಕೊಂಡ್ಬಂದು ಹೇಳಿ ನಮ್ಮನ್ನು ಹಿಂದೆ ಇಲ್ಲ, ಮುಂದೆ ಒಳ್ಳೆಯ ಭವಿಷ್ಯ ಐತಿ ನಿಮ್ಮ ಮಗಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾಂಗ್ರೆಸ್ಸಿಗೆ ನೇಮಕ ಮಾಡ್ಕೊಂಡು 1994 99 ಇವತ್ತು ಹಿಂಡಸ್ಕೇರಿ ಅವ್ರು ಇರ್ಬೋದು, ದಿವಂಗತ ಧರ್ಮಸಿಂಗ್ ಸಾಹೇಬ್ರು ಇರ್ಬೋದು, ಈಗಿನ ನಮ್ಮ HK ಪಾಟೀಲ್ ಸಾಹೇಬ್ರು ಇರ್ಬೋದು, ಇಂಥವ್ರು ಕೂಡ ಒಳ್ಳೆ ಒಡನಾಟ ಇತ್ತು. ಬೆಂಗಳೂರಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಿದ್ವಿ. ಯಾವುದೋ ಹಲವಾರು ಕಾರಣಾಂತರಗಳಿಂದ ಅವಾಗ ನಮ್ಗೆ ಟಿಕೆಟ್ ಸಿಗಲಿಲ್ಲ. ಆಗಿನ ಇಲ್ಲಿ ಶಾಸಕರಿದ್ದಂಥವ್ರು ನಮ್ಮನ್ನು ಟಿಕೆಟ್ ತಪ್ಪಿದ್ರು. ಗ್ರಾಮಗಳಿಂದ ಇವತ್ತು 100 ಬೈಕ್ಗಳನ್ನು ತೊಗೊಂಬಂದ್ರು. ಎಂದು ನನ್ನ ಟಿಕೆಟ್ ತಪ್ಪಿದ ದಿವಸ ನೈಟ್ ಟಿಕೆಟ್ ತಪ್ಪಿರೇನಾಯ್ತು, ನಿಮ್ಮನ್ನು ಟಿಕೆಟ್ ಎದಕ್ಕೆ ಬೇಕು, ನಿಮ್ಮನ್ನು ಆರಿಸ್ತವ್ರ ಜವಾಬ್ದಾರಿ ನಮ್ಮದು ಅಂತೇಳಿ ಮನೆಗೆ ಮಂದಿ ನಮ್ಮ 11 ಊರಿಗೆ ವಿಸಿಟ್ ಮಾಡಿದ್ವಿ 2 ದಿವಸ. ಎಲ್ಲ 11 ಊರನ್ನು ಅವರು ಸುಮಾರು ಒಂದು 3,500-4 ಸಾವಿರ ಗಂಟೆ ಕೂಡಿದ್ರು. ನಾನು ನಿಂತೇನೆ ಅಂತ ತಿಳಿದು ನೀವೆಲ್ಲರೂ ಬಂದು ನಿಂತ ಇಲೆಕ್ಷನ್ ಮಾಡ್ತೀನಿ ಅಂತಂತಂದ್ರೆ ನಾನು ನಿಲ್ತೇನೆ. ಯಾಕಂದ್ರೆ 3 ದಿವಸದಿಂದ ನೀವೆಲ್ಲರೂ ಇವತ್ತು ಏನು ನೀವು ನಿಂದ್ರಬೇಕಂತೇಳಿ ಗಂಟು ಬಿದ್ದದ್ದಕ್ಕೆ ನಾ ಇವತ್ತು ಇಲ್ಲಿ ಟ್ಯಾಕ್ಸಿ ಹೊಡೆದ ಹಿಂದೆ ತಕ್ಕೊಂಗಿಲ್ಲ. ಏನು 1 ಪೈಸಾ ನೀವು ರೊಕ್ಕ ಖರ್ಚು ಮಾಡಬೇಡ್ರಿ, ತನುಮನ ದಣದಿಂದ ನಿಮ್ಮನ್ನು ಆರಿಸಿ ತೊಗೊಂಬರ್ತೀವಿ ಅಂತೇಳಿ ಎಲ್ಲ ಮಂದಿ ಕ್ಯಾಕಿ ಹೊಡೆದ್ರೆ ಅಲ್ಲೇ ಪಾಪ ಅವರು ಅಡುಗೆ ಮಾಡಿಸಿದ್ರು. ಅದನ್ನು ರೇಡ್ ಮಾಡಿಸ್ಬಿಟ್ರು. ನಾನು ಮನ್ಯಾಗ ಕುಂತೀನಿ, ತನುಮನ ದಣದಿಂದ ಇವತ್ತು ನನಗೆ ಪಕ್ಷೇತರ ಸೂರ್ಯನ ಗುರುತದೊಳಗೆ ಆರಿಸಿ ತೊಗೊಂಬಂದು ನಂದು ಜೈನ ಸಮಾಜ. ಆದರೆ ನಾನು ಜಾತ್ಯತೀತ ವ್ಯಕ್ತಿಯನ್ನು ಇವತ್ತು ಸಾಬೀತುಪಡಿಸ್ತವ್ರು ಆ ಭಾಗದ ಜನ. ನಾ ಜಾತಿಯನ್ನು ಹಿಡ್ಕೊಂಡು ಹೋಗಿದ್ದರೆ ಇವತ್ತು ನನ್ನ ಪಕ್ಷೇತರ ಆರಿಸ್ತಾ ಇರ್ತಿದ್ರು. ಜಾತ್ಯತೀತ ಪಕ್ಷ ವ್ಯಕ್ತಿಯಾಗಿ, ಪಕ್ಷಾತೀತ ವ್ಯಕ್ತಿಯಾಗಿ ಇವತ್ತು ನಾನು ಬೆಳೆದಿದ್ದೆ. ಇಲೆಕ್ಷನ್ ಮುಗೀತಲ್ಲ, ಅದು ಗಂಟು ಕಟ್ಟಿ ಮೇಲೆ ಇಟ್ಬಿಡ್ತು. ಮಾಡಿದವ್ರ ಬಗ್ಗೆ ಅಂಕ ಪ್ರೀತಿ ಇರ್ತೈತಿ.
ಯಾರು ಮಾಡಿಲ್ಲ ನನಗೆ ಗೊತ್ತಿರ್ತೈತಿ. ಒಬ್ರಿಗೂ ನಾನು ಚುನಾವಣೆ ಮಾಡಿಲ್ಲಪ್ಪ ಅಂತ ನಾನು ಎಂದೂ ಯಾರಿಗೂ ಅನ್ನಕ್ಕೆ ನನ್ನ ಮನೆಗೆ ಇವತ್ತಿಗೂ ನನ್ನ ವಿರುದ್ಧ ಇಲೆಕ್ಷನ್ ಮಾಡಿದವ್ರು ಬಂದರೆ ಹೆಗಲ ಮೇಲೆ ಕೈ ಹಾಕಿ ಅವ್ರಿಗೆ ಚಹಾ ಕುಡಿಸಿ ಏನಾರ ಟಿಫಿನ್ ಮಾಡಿಸಿ ಅವ್ರಿಗೆ ಕೆಲಸ ಮಾಡಿಸಿ ಹಲವಾರು ಓಟ್ಗಳನ್ನು ನಾನು ತೊಗೊಂಡೆ. ಜನರಂತ ಗುರುತಿಸ್ಕೊಂಡೆ. ಸೋತರು ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಿಸಸ್ ಹೆಸರಿಗೆ ಅರ್ಜಿ ಹಾಕಿದೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು. ಈ ನಿಮ್ಮಂಥವ್ರು ಶಾಸಕರಾದ್ರೆ ನಮ್ಮ ಧಾರವಾಡ 71 ಧಾರವಾಡ ಗ್ರಾಮೀಣದ ಜನತೆಗೂ ಇವತ್ತು ಒಂದು ನಸೀಬ. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾನು 2013ರಲ್ಲಿ KJP ಟಿಕೆಟನ್ನು ತೊಗೊಂಡು ಸುಮಾರು 22,000 ಓಟ್ಗಳನ್ನು ಇವತ್ತು ನಾನು ತೆಗೆದುಕೊಂಡೆ. ನೋಡಪ್ಪ ಅಮೃತ, ನೀನು ಕುಡಿದ್ರೆ ಧಾರವಾಡ ಗ್ರಾಮೀಣ ನಾವು ಗೆಲ್ತೀವಿ, ಒಬ್ಬರು MLA ಇರ್ತೀರಿ, ಒಬ್ಬರು ಅದರ ಈಕ್ವಲೆಂಟ್ ಪೋಸ್ಟ್ನಾಗ ಇರ್ತೀರಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟು ಅವರು ಚುನಾವಣೆ ಏನು ಮಾಡಿದ್ದೀವಿ ಎಲ್ಲ ಇವತ್ತು ಧಾರವಾಡ 71 ಮಂದಿ ಭಾರತೀಯ ಜನತಾ ಪಕ್ಷದಿಂದ ಅಮೃತ್ ದೇಸಾರನ್ನ ಆಗಿನ ಟೈಮ್ದ್ರು ನಾವೆಲ್ಲರೂ ಸೇರಿ ಆಯ್ಕೆಯನ್ನು ಮಾಡಿದ್ದೀವಿ. ನಮ್ಗೆ ಹಂಗಾರೆ ಏನಾರ ಟಿಕೆಟ್ ಕೊಡ್ಬೋದು, MLC ಮಾಡ್ತಾರೆ, ಇನ್ನೂ ಒಂದು ಆಶಾಭಾವನೆ ಒಳಗೆ ನಾವು BJP ಒಳಗನ ಇದ್ದೆ. 2022 ತನಕನೂ ಏನೂ ಮಾಡಲಿಲ್ಲ. ನಮಗೆ ಬೆನ್ನ ಹತ್ಯೆಯನ್ನು ಅಧಿಕಾರ ತೊಗೊಳ್ಳೋಂಥ ವ್ಯಕ್ತಿಯೂ ನಾನು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ನನ್ನ ಬಗ್ಗೆ ಭಾಳ ಅಪಾರ ಗೌರವ. ಅವರು ನನಗೆ ದಿಲ್ಲಿಗೆ ಕರೆಸಿದ್ರು. ನಿಗಮ ಮಂಡಳಿ ಅಧ್ಯಕ್ಷ ಫಿಕ್ಸ್ ಮಾಡಿರ್ತಾವನಪ್ಪನ, ನೀ ಅಧಿಕಾರ ತೊಗೊಂಡ್ರೆ ನಾನು ಬ್ಯಾಡ ಸಾಹೇಬ್ರು ಅಂದೆ. ನನಗೆ MLA ಟಿಕೆಟ್ ಕೊಡಿಸ್ಬಿಟ್ರಿ, ಒಮ್ಮೆ MLA ಆಗಿ ಸೇವೆ ಮಾಡಬೇಕು ಅನ್ನೋದು ನಂದು ಇಚ್ಛೆ ಐತಿ ಅಂತ ಹೇಳಿದ್ರು. 2023 ಒಳಗೆ ಇವತ್ತು ಸರ್ವೇದೊಳಗೆ ನಂದೇ ತವನಪ್ಪನವರೇ ನೀವು ದಿಲ್ಲಿಗೆ ಬರ್ರಿ 6ನೇ ತಾರೀಕಿಗೆ ಅಂದರು. ಟಿಕೆಟು ಮೋಸ್ಟ್ಲಿ ಸಿಗಬಹುದು ಅನ್ನೋ ಆಶಾಭಾವನೆ ಒಳಗೆ ನಾ ಬಂದೆ. ಮುಂದೆ ನಂದು ಟಿಕೆಟು ಯಾರ್ಯಾರ್ದು ಯಾವ ಕಾರಣವೂ ಗೊತ್ತಿಲ್ಲ. ಟಿಕೆಟ್ ತಪ್ಪು ಕೂಡಲೇ ಅಂದ್ರೆ ನಾನು ಪಾರ್ಟಿ ಬಿಡುವಂಥ ನಿರ್ಧಾರವನ್ನು ಮಾಡಿದ್ದೆ. ಕೆಲವೊಂದು ನಾಯಕರು ಇವತ್ತು ಪ್ರಶಾಂತ್ ಕೇಕರವ್ರು ಇರ್ಬೋದು, ನಮ್ಮ ಅರುಣ್ ಪಾಟೀಲ್ ಇರ್ಬೋದು, ಮಾದಲಮಯ್ಯ ಅವರು, ವಿಜಯ್ ಕುರ್ಕುರಿ ಇರ್ಬೋದು, ಎಲ್ಲೇ ಕೊಟಬಾಗಿ ಅವರು, ಅಂಥವ್ರು ಒಂದು 7-8 ಮಂದಿ ಕೂಡ ವಿನಯ್ ಅಣ್ಣಾರು ನಿಮ್ಮನ್ನು ಕರ್ಕೊಂಬ ಅಂದಾರ್ರಿ ಅಂತೇಳಿ ಅಂದು ನನಗೆ ಟಿಕೆಟ್ ಕೊಡ್ತೇನೆ ಅಂತ ಅಂದಾರ. ಅನ್ನಾರ ಅಕಸ್ಮಾತ್ BJP ಟಿಕೆಟ್ ಕೊಟ್ಟರೆ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ, ನಾನು BJP ಕ್ಯಾಂಡಿಡೇಟ್, ಪ್ರೀತಿಯಿಂದ ಚುನಾವಣೆಯನ್ನು ಮಾಡೋಣ. ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ನಮ್ಮ ಕೆಲವೊಂದು ಕಂಡೀಷನ್ ಅದಾವೆ, ಮಾಡಿಕೊಂಡು ನಿಮ್ಮ ಚುನಾವಣೆಯನ್ನು ನಾನು ಮಾಡ್ತೀನಿ ಅಂತೇಳಿ ಕಾಂಗ್ರೆಸ್ಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು 2023 ಒಳಗೆ ಮಾಡಿಕೊಟ್ಟರು. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರು ಮರನೇ ದಿವಸ ನಮ್ಮ ಧಾರವಾಡ ಮನೆಗೆ ಭೇಟಿ ಕೊಟ್ಟು ಒಂದು ಕಾಂಗ್ರೆಸ್ಸಿಗೆ ವೆಲ್ಕಮನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ಸ್ಟೇ ಆಕೈತಿ ಅನ್ನಕತ್ತಾರ. ಸ್ಟೇನೂ ಆಗ್ಬೋದು, ಸ್ಟೇ ಆಗಲಿಲ್ಲ ಅಂತಂದ್ರೆ ಇವತ್ತು ಚುನಾವಣೆಯನ್ನು ನಡೀಬೋದು. ಸ್ಟೇ ಸಿಕ್ಕರೆ ಮುಂದೆ ಅವರೇ ಕಂಟಿನ್ಯೂ ಆಗಿ MLA ಇರ್ತಾರೆ. ಯಾಕಂದ್ರೆ ನಾವು ತಂದವರು ಅದಾರೆ, ನಮ್ಮವರು ಇದ್ದಾರೆ, ನಮ್ಮ ಪಾರ್ಟಿಯವರು ಇದ್ದಾರೆ. ಅಕಸ್ಮಾತ್ ಅದು ಸ್ಟೇ ಸಿಗಲಿಲ್ಲ, ನ್ಯಾಯಾಲಯದ ಆದೇಶದ ಒಂದು ಏನಾದ್ರು ಸ್ಟೇ ಸಿಗಲಿಲ್ಲ ಅಂದರೆ ನಾನು ಸಹಿತ ಧಾರವಾಡ 71 ಆಕಾಂಕ್ಷಿಯಾಗಿ ಇವತ್ತು ಜನರ ಸೇವೆ ಮಾಡೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ಗೆ ಅರ್ಜಿಯನ್ನು ಹಾಕ್ತೀನಿ. ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ನಾವು ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಒಂದೊಂದು ದಿವಸಕ್ಕೆ ನಾವು 25-30 ಕಿಲೋಮೀಟ್ರ್ ಸೈಕಲ್ ತೊಗೊಂಡು ಒಳ್ಳೆ ಬರ್ತಿದ್ವಿ ಅಂದ್ರೆ 50-60 ಕಿಲೋಮೀಟ್ರ್ ಸೈಕಲ್ ಹೊಡೆದೇವೆ. ಯಾರೂ ನಂಬಂಗಿಲ್ಲ. ನಾವು ಪಾವಲೆ 100 ಚೀಲ ಜೋಳ ಅಳದೇವು ಅಂದ್ರೆ ಯಾರೂ ನಂಬಂಗಿಲ್ಲ. 100 ಚೀಲ ಜೋಳದ ಚೀಲ ಬಾಯಿ ಹೊಲದೇವಿ ಅಂತಂತಂದ್ರೆ ಯಾರೂ ನಂಬಂಗಿಲ್ಲ. ನಾವು ಅಷ್ಟು ಕಷ್ಟಪಟ್ಟದ್ದಕ್ಕೆ ಮಹಾನ್ ತಪ್ಪುಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ, ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಇವತ್ತು ಕುಡಿಯ ನೀರಿನ ಯೋಜನೆಗಳನ್ನು ಸಾಕಷ್ಟು ತಂದಿದ್ದೆ. ಉಪ್ಪಿನ ಬೆಟಗೇರಿ ಒಳಗೆ 32 ಸಿಸ್ಟಮ್ ಒಂದೇ ಟ್ಯಾಂಕ್ ಕುಡಿಸಿ. ಕೆಲವು ಮಂದಿಗೆ ಸೌಳು ನೀರು ಬಂದು ಸಾಕಂತಿದ್ರು. ಎದಕ್ಕೆ ಬಳಸೋದು? ಓವರ್ ಹೆಡ್ ಟ್ಯಾಂಕ್ಗಳನ್ನು ಕಟ್ಟಿವಿ. ಕೆಲವೊಂದು ಇದ್ದಂಥ ಸಣ್ಣ ಪುಟ್ಟ ಫಂಡದೊಳಗೆ ರಸ್ತೆ ನಿರ್ಮಾಣ ಇರ್ಬೋದು, ಶಾಲೆಗಳಿಗೆ ದುರಸ್ತಿ ಇರ್ಬೋದು, ಎಲ್ಲೆಲ್ಲಿ ಶಿಥಿಲಗೊಂಡಂಥ ಇವತ್ತು ಸರ್ಕಾರಿ ಶಾಲೆಗಳಿದ್ದು ಅಲ್ಲಿ ಕೊಠಡಿಗಳನ್ನು ಕೊಟ್ಟು ಹೆಚ್ಚು ಕೊಠಡಿಗಳನ್ನು 2008 ಮತ್ತು 2009 ಒಳಗೆ ಹಂಚಿಕೆ ಮಾಡಿದ್ರು. ನಾ ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಮಿಷನ್ ಯಾರು ತಕರಾರು ಮಾಡ್ತಾರೋ ಅವ್ರನ್ನ ಡೈರೆಕ್ಟ್ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ, ನೀವು ಅದನ್ನು ಚಾಲೂ ಮಾಡ್ತೀರಿ. ಇವತ್ತು SDM ಆಸ್ಪತ್ರೆ ಚಾಲು 2006 ನಾ ZP ಮೆಂಬರ್ ಅದೇ. 1 ವರ್ಷದ ಒಳಗೆ ಅದು ಈಗ ಎಲ್ಲ ಪಾರ್ಟಿ ವರ್ಗದವರು ಯಾರೋ ಬಂದರೂ ಸಹಿತ ನಾವು ಪ್ರೀತಿಯಿಂದ ಅವ್ರಿಗೆ ಕೆಲಸ ಮಾಡಿಕೊಡ್ತೀವಿ. ಯಾಕಂದ್ರೆ ನಾವು ಉದ್ಯೋಗಸ್ಥರು. ನಮ್ಮಂತೇಕೆ ಎಲ್ಲ ಜಾತಿ ವರ್ಗದವರು, ಎಲ್ಲ ಪಾರ್ಟಿಯವರು ಬರೋರು. ಈಗಿನ ಒಂದು ಯುವ ಪೀಳಿಗೆಗೆ ಕೆಲವೊಂದು ಮಾತುಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದುಶ್ಚಟಗಳಿಂದ ದೂರಿರ್ರಿ, ಗುಟ್ಕಾಗಳಂಥವನ್ನು ಯೂಸ್ ಮಾಡಬೇಡ್ರಿ. ಈಗ 108 ಮೊಬೈಲ್ಗಳ ಅದ್ರೊಳಗೆ 108 ಆ್ಯಪ್ಗಳು ಬಂದಾವೆ. ಅದರಲ್ಲಿ ಜೂಜ್ ಆಡಬೇಡ್ರಿ. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ರಾಜಕಾರಣ ಮಾಡುವಂಥವ್ರು ಮೊದಲೇಕ ನಿಮ್ಮ ಹೆಂಡರು ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಉದ್ಯೋಗ ಇದೆಲ್ಲ ಮುಗಿದ ಮೇಲೆ ರಾಜಕೀಯ ಮಾಡ್ರಿ ಅಂತ ಹೇಳ್ತಾರೆ. ಸುಮ್ಮನೆ ನಾ ಇಲ್ಲಿ ತನಕ ಬದುಕಿ ಉಳಿದದ್ದು ನಮಗೊಂದು ಜನರ ಆಶೀರ್ವಾದ ಇರ್ಬೋದು, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರ್ಬೋದು, ನಮ್ಮ ಹತ್ತಿರ ಇರ್ತಕ್ಕಂಥ ಒಂದು ಛಲ ಇರ್ಬೋದು.
ಇದರಿಂದ ಹೊರತು ಇವತ್ತು ನಾವು ಉಳಿದಿದ್ದೇ ಹೊರತು ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಎಲ್ಲ ಖಾಲಿ ಇದ್ದಾಗ ಮಾತ್ರ ಬಂದು ನೀವು ರಾಜಕೀಯವನ್ನು ಮಾಡಿ. ನೀವು ಆಕಾಶ ವಿಮಾನದಾಗ ಅಡ್ಡಾಡೋರು ನೋಡ್ಕ ಜೀವನ ಮಾಡಬೇಡ್ರಿ. ಏನು ಈಗ ಇಲ್ಲಿ ನಮ್ಕಿದ್ಲು ತಳಗೆ ಭಿಕ್ಷುಕರು ಇರ್ತಾರಲ್ಲ ಅವ್ರಿಗಿದ್ಲು ನಾ ಆರಾಮ್ ಅದೇನೇ ಅನ್ನತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನೀವು ಜೀವನವನ್ನು ಮಾಡಿದ್ರೆ ಇವತ್ತು ನೀವು ಜೀವನದಲ್ಲಿ ಸಾರ್ಥಕ ಸಾಧನೆಯನ್ನು ಮಾಡ್ತೀರಿ. ಏನು ಕಾರ್ಯಕ್ರಮವನ್ನು ನನಗೆ ಇಲ್ಲಿವರೆಗೆ ಸುಮಾರು ಹೊತ್ತು ಮಾತಾಡೋದಕ್ಕೆ ಏನು ತಮಗೆಲ್ಲ ಹೇಳೋದಕ್ಕೆ ಏನು ಅನುವು ಮಾಡಿಕೊಟ್ಟಿದ್ದಾರೆ ಸಾಧಕ ವೇದಿಕೆಯ ಇವತ್ತು ಸಂಚಾಲಕರು ಅದರ ಮುಖಂಡರಾದಂಥ ಬಸನಗೌಡ ಪಾಟೀಲ್ ಅವರು ಮತ್ತು ಅವರ ಎಲ್ಲ ಸಂಘಟಕರು ಎಲ್ಲ ಟೀಮಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ. ನಮಸ್ಕಾರ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಶಾಂತವಾಗಿ ಕೆಲಸ ಮಾಡುತ್ತಿರುವ ಹಲವಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ಅವರ ಅನುಭವಗಳು, ಯೋಚನೆಗಳು ಮತ್ತು ದೃಷ್ಟಿಕೋನಗಳು ಸಮಾಜಕ್ಕೆ ಪ್ರೇರಣೆ ನೀಡಬಲ್ಲವು. ಅಂತಹ ಎಲೆಮರೆಕಾಯಿಯಂತಿರುವ ಸಾಧಕರ ಧ್ವನಿಯನ್ನು ತಮಗೆ ಪರಿಚಯಿಸುವ ಉದ್ದೇಶದಿಂದ ನಾವು ಆರಂಭಿಸಿರುವ ವೇದಿಕೆ ಸಾಧಕರ ವೇದಿಕೆ. ಇಲ್ಲಿ ಯಾವುದೇ ವಾದ ವಿವಾದಗಳಿಲ್ಲ, ರಾಜಕೀಯ ಪ್ರಚಾರವೂ ಇಲ್ಲ. ಇದು ಅನುಭವ, ಆಲೋಚನೆ ಮತ್ತು ಸಮಾಜದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಒಂದು ವೇದಿಕೆ. ನಾನು ಶ್ರೀ ತವನಪ್ಪ ಪಾಯಪ್ಪ ಅಷ್ಟಗಿ, ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಉಪ್ಪಿನಮಟಗಿರಿ ಗ್ರಾಮ. ನಾನು ಹುಟ್ಟಿದ್ದು 1961 ಜುಲೈ 6ರಂದು ಉಪ್ಪಿನಮಟಗಿರಿಯ ಗ್ರಾಮದಲ್ಲಿ ಇನ್ನೊಂದು ಗ್ರಾಮವಾದಂಥ ಹನುಮನಕೊಪ್ಪ ಗ್ರಾಮದಲ್ಲಿ ಪಾಯಪ್ಪ ಮಲ್ಲಪ್ಪ ಅಷ್ಟಗಿ ನಮ್ಮ ತಂದೆಯವರು, ನಮ್ಮ ತಾಯಿಯಾದಂಥ ದ್ಯಾಮವ್ವ ಪಾಯಪ್ಪ ಅಷ್ಟಗಿ 1961ರಿಂದ 67ರವರೆಗೆ ಹನುಮನಕೊಪ್ಪ ಗ್ರಾಮದಲ್ಲಿ ನಾವು ವಾಸವಿದ್ದೀವಿ. ತದನಂತರ ನಮ್ಮ ತಂದೆಯವರು ಅಲ್ಲಿ ಹನುಮನಕೊಪ್ಪದಿಂದ ಉಪ್ಪಿನಮಟಗಿರಿಯಲ್ಲಿ ಒಂದು ಮನೆಯನ್ನು ಖರೀದಿ ಮಾಡಿದರು. ಆ ಮನೆಗೆ ನಾವು 1967ರಲ್ಲಿ ಬಂದೀವಿ. ಅದೇ ಟೈಮ್ದಲ್ಲಿ ನನ್ನ ಬಾಲ್ಯದ ಜೀವನದೊಳಗೆ ನಮ್ಮ ಮನೆ ಎದುರಿಗೇ ಒಂದು ಬಾಲ್ವಾಡಿ ಇತ್ತು. ಒಂದು 6 ತಿಂಗಳು ಬಾಲ್ವಾಡಿಗೆ ಹೋದೆ. ತದನಂತರ 1ನೇ ಸ್ಕೂಲು ನಮ್ಮ ಮನೆಯ ಬಾಜುಕನ ಒಂದು ಚಾವಡಿ ಇತ್ತು. ಚಾವಡಿ ಬಾಜುಕನ ನಮ್ಮ ಹನುಮಂತ ದೇವರ ದೇವಸ್ಥಾನ. ಆ ಟೈಮ್ದೊಳಗೆ ಶಾಲೆ ಬಿಲ್ಡಿಂಗ್ ಇದ್ದಿರಲಿಲ್ಲ. ನಮ್ಮ ಉಪ್ಪಿನಮಟಗಿರಿ ಒಳಗೆ ನಾವು ಹನುಮಂತವ್ರ ಗುಡಿ ಒಳಗೆ ಸುಮಾರು ಒಂದು 6ರಿಂದ 8 ತಿಂಗಳು ಒಣ್ಣೆತ್ತ ಮುಗಿಸಿ ನಮ್ಮ ಉಪ್ಪಿನಮಟಗಿರಿ ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಒಳಗೆ ನಾನು 1 to 7th ಒಂದು ಶಾಲೆಯನ್ನು ನಾನು ಮುಗಿಸಿದೆ. ಒಟ್ಟು ನಮ್ಮ ತಂದೆ ತಾಯಿಗೆ ನಾವು 10 ಜನ ಮಕ್ಕಳು, 6 ಜನ ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು. ಈಗ ಸದ್ಯ 3 ಜನ ಉಪ್ಪಿನಮಟಗಿರಿಯಲ್ಲಿ ಇರ್ತಾರೆ, 3 ಜನ ನಾವು ಧಾರವಾಡದಲ್ಲಿ ನಾವು ಸೆಟಲ್ಡ್ ಆಗಿದ್ದೀವಿ. ಇದರ ಜೊತೆಗೆ ನಮ್ಮ ಬಾಲ್ಯದ ಜೀವನವನ್ನು ನಾವು ಕೇಳಿದರೆ, ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ನಾವು 10 ಜನ ಮಕ್ಕಳಿದ್ರೆ ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮಂದಿರು. ದೊಡ್ಡವರು ಯಲ್ಲಪ್ಪ ಅಷ್ಟಗಿ, ಸೆಕೆಂಡ್ ಜನ್ನಪ್ಪ ಅಷ್ಟಗಿ, 3ನೇದವರು ನಮ್ಮ ತಂದೆಯವರು. ಚಿಕ್ಕವರು ನಮ್ಮ ತಂದೆಯವರು 3 ಮಂದಿ ಒಳಗೆ ಚಿಕ್ಕವ್ರು ಅಂದ್ರೆ ನಮ್ಮ ತಂದೆಯವರು ಪಾಯಪ್ಪ ಮಲ್ಲಪ್ಪ ಅಷ್ಟಗಿ. ಅವರು ಇಷ್ಟು ಕಷ್ಟದೊಳಗೆ ಬೆಳೆದಾರ ಅಂತಂತಂದ್ರೆ ನಮ್ಮದು ಬಡತನ ಕುಟುಂಬ. ಬಡತನದೊಳಗನೆ ಇವತ್ತು ಅವರು ಬೆಳೆಯೋದ್ರ ಮುಖಾಂತರ ನಮ್ಮ 10 ಮಂದಿನ ಇವತ್ತು ಎಲ್ಲರಿಗೂ ಒಂದು ಶಿಕ್ಷಣ ಇರ್ಬೋದು, ನಮಗೊಂದು ಒಳ್ಳೆಯ ಸಂಸ್ಕೃತಿ ಇರ್ಬೋದು, ಎಲ್ಲವನ್ನೂ ನೀಡಿದರು. ಮತ್ತು ನಮ್ಮ ತಂದೆಯವ್ರದ್ದು ಒಂದು ಕಡೆ ಒಕ್ಕಲುತನ ಇದ್ದರೆ, ಇನ್ನೊಂದು ಕಡೆ ಹಳ್ಳಿ ಒಳಗೆ ವ್ಯಾಪಾರ ಮಾಡ್ತಿದ್ರು. ರೈತರು ಇವತ್ತು ಬೆಳೀತಕ್ಕಂಥ ದವಸ ಧಾನ್ಯಗಳಿರ್ಬೋದು, ಹೆಸರು, ಗೋಧಿ, ಕಡಲೆ ಮತ್ತು ಕುಸಿಬಿ, ಹತ್ತಿ, ಮೆಣಸಿನ್ಕಾಯಿ, ಹೀಗೆ ಏನು ರೈತರು ಏನು ಬೆಳೀತಾರೆ ಎಲ್ಲವನ್ನು ಇವತ್ತು ಮನೆಗೆ ಹೋಗಿ ಇವತ್ತು ಖರೀದಿ ಮಾಡುವುದರ ಮುಖಾಂತರ ಇವತ್ತು ಭಾಳ ಅಂದ್ರೆ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಇವತ್ತು ಉಪ್ಪಿನಮಟಗಿರಿ ಸುತ್ತಮುತ್ತಲು ಒಂದು 25-30 ಗ್ರಾಮದೊಳಗೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಹೆಸರನ್ನು ಅವರು ಆ ಟೈಮ್ದೊಳಗೆ ಗಳಿಸಿದರು. ಅವರು ನಮ್ಮ ತಂದೆ ತಾಯಿಗಳ ಒಂದು ಅವಾಗಿನ ಏನು ಒಂದು ಸರಳ ಸಜ್ಜನಿಕೆಯ ನಡವಳಿಕೆಗಳು ಏನಿದ್ದು ಅದು ಇವತ್ತು ನಮ್ಮೆಲ್ಲ ಬ್ರದರ್ಸು ಇವತ್ತು ನಾವು ಉದ್ಯೋಗ ಮಾಡ್ತಾ ಇದ್ದೇವೆ. ನಮಗೂ ಸಹಿತ ಇವತ್ತು ಅವ್ರದ್ದು ಆಶೀರ್ವಾದದಿಂದ ಇವತ್ತು ಭಾಳ ಅಂದ್ರೆ ಭಾಳ ಚಲೋ ನಾವು ನಮ್ಮ ತಂದೆಯವರು ಹಾಕಿಕೊಟ್ಟಂಥ ಏನು ಒಂದು ಬುನಾದಿ ಇತ್ತು
ಸುತ್ತಮುತ್ತಲ ಗ್ರಾಮದೊಳಗೆ ಇವತ್ತಿಗೂ ನಾವು ಅಚ್ಚಳಿಯದೆ ನಮ್ಮ ತಂದೆಯವರ ಹೆಸರನ್ನು ಉಳಿಸೋದ್ರ ಮುಖಾಂತರ ನಮ್ಮ ಹೆಸರು ಸಹಿತ ಇವತ್ತು ಭಾಳ ಅಂದ್ರೆ ಭಾಳ ಚೆನ್ನಾಗಿ ನಾವು ಅಲ್ಲಿ ಇಟ್ಕೊಂಡೇವೆ ಅಂದ್ರೆ ಇವತ್ತು ತಪ್ಪಾಗಲಾರ್ದು. ಇದರ ಜೊತೆಗೆ ಬಾಲ್ಯದೊಳಗೆ ನಮ್ಮದು 1 to SSLC ಸರ್ಕಾರಿ ಶಾಲೆ ಒಳಗಾಯ್ತು. ಮುಂದೆ 7 to SSLC ಅಲ್ಲೇ ಇವತ್ತು SGV ಹೈಸ್ಕೂಲ್ ಉಪ್ಪಿನಬೆಟಗೇರಿ ಒಳಗೆ ನಾವು ಶಾಲೆಯನ್ನು ಇವತ್ತು ಹೈಸ್ಕೂಲನ್ನು ಮುಗಿಸಿದೆ ನಾನು. ಆ ಟೈಮ್ದೊಳಗೆ ನಾನು ನಮಗೆ ಭಾಳ ಅಂದ್ರೆ ಭಾಳ ಒಳ್ಳೆಯ ಇವತ್ತು ಶಿಕ್ಷಕರು ಸಿಕ್ಕರು. ಯಾಕಂದ್ರೆ ನಂದೇನು ಡಿಗ್ರಿ ಆಗಿಲ್ಲ, ನಾನು ಇವತ್ತು ಯಾವ ಧಾರವಾಡದಂಥ ಸಿಟಿ ಒಳಗೆ ನಾನು ಶಾಲೆಯನ್ನು ಕಲ್ತಿಲ್ಲ. ಇವತ್ತು ಒಂದು ಉಪ್ಪಿನಬೆಟಗೇರಿ ಒಂದು ಹಳ್ಳಿ ಒಳಗೆ ನಾವು ಕಲಿತು ಇವತ್ತು ಈ ಮಟ್ಟಕ್ಕೆ ಬಂದೇವೆ ಅಂತಂತಂದರೆ ನಮ್ಮ ಪ್ರಾಥಮಿಕ ಶಾಲೆ ಒಳಗೆ ಇವತ್ತು ಸಿಂದಗಿ ಮಠ ಗುರುಗಳು ಅಂತಿದ್ರು. ಭಾಳ ಅಂದ್ರೆ ಭಾಳ ನಿಮ್ಗೆ ಹೇಳೋದಂದ್ರೆ 5th 6th 7th 3 ವರ್ಷ ನಮ್ಗೆ ಕಲಿಸಿದ್ರು. ತದನಂತರ ಹೈಸ್ಕೂಲ್ದೊಳಗೂ ಸಹಿತ ಇವತ್ತು ಟೀಚರ್ಸ್ ಭಾಳ ಅಂದ್ರೆ ಭಾಳ ಚಲೋ ಇದ್ದರು. ಅದರಲ್ಲಿ ನನಗೆ ಇದು ಯಾವುದು ಆಟದೊಳಗೂ ಸಹಿತ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಭಾಳ. ಆವಾಗ ನಮ್ಮ CM ತಾಳಿಕೋಟೆಯವರು ನಮ್ಮ ಹೈಸ್ಕೂಲ್ದೊಳಗೆ ಟೀಚರ್ ಅವರು ನಮಗೆ ಖೋ ಖೋ ಅಂದ್ರೆ ಉಪ್ಪಿನಬೆಟಗೇರಿ ಶಾಲೆ ಅಂದ್ರೆ ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್ ತನಕ ಹೋಗ್ತಿದ್ವಿ ನಾವು. ಅದರೊಳಗೆ ಪ್ರತಿ ವರ್ಷ ನಾವು 3 ವರ್ಷ ಇವತ್ತು ಖೋದೊಳಗೆ ನಾವು ಪಾರ್ಟಿಸಿಪೇಟ್ ಮಾಡಿದೆ. ಆ ಟೈಮ್ ನಾವು ಭಾಳ ಅಂದ್ರೆ ಭಾಳ ಬಾಲ್ಯ ಜೀವನ ನಮಗೆ ಇಷ್ಟು ಇಂಟ್ರೆಸ್ಟ್ ಬರ್ತೈತಿ. ಹೊಳ್ಳಿ ಅದನ್ನು ನೆನಪು ತೆಗೆದ್ರೆ ಏನಪ್ಪ ಅಂಥ ಒಂದು ಟೈಮ್ ಮತ್ತೊಮ್ಮೆ ನಮಗೆ ಎಂದೂ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅಂಥ ಒಂದು ಒಳ್ಳೆಯ ಟೈಮ, ಒಳ್ಳೆಯ ಶಿಕ್ಷಕರಿದ್ದರು. ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾವು ಹೆಚ್ಚಿಗೆ ಇವತ್ತು ಗ್ರ್ಯಾಜುಯೇಷನ್ ತನಕ ಹೋಗದೇ ಇದ್ದರೂ ಸಹಿತ ನಾನು ಆ ಶಿಕ್ಷಕರ ಒಂದು ಆಶೀರ್ವಾದದಿಂದ ಒಳ್ಳೆಯ ಶಿಕ್ಷಕರು ಚೆನ್ನಾಗಿ ನಮಗೆ ಕಲಿಸಿದ್ರಿಂದ ಇವತ್ತು ನಾನು ಈ ಮಟ್ಟದೊಳಗೆ ಇವತ್ತು ಬೆಳೆಯೋದಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ಉಳಿದ ಬ್ರದರ್ಸು ಸಹಿತ ಹೆಚ್ಚಿಗೆ ಯಾರು ನಮ್ಮಲ್ಲಿ ಕಲ್ತಿಲ್ಲ. ಭಾಳ ಆದ್ರೆ ನಮ್ಮ ಒಬ್ಬ ಬ್ರದರ್ ಅಷ್ಟೇ ನಮ್ಮಲ್ಲಿ ಡಿಗ್ರಿ ಮುಗಿಸಿದಾರೆ. ಇಲ್ಲ ಅಂದ್ರೆ ಭಾಳ ನಮ್ಮ ದೊಡ್ಡ ಬ್ರದರ್ ನಿಂಗಪ್ಪ ಅಷ್ಟಗಿ ಅವರು 6ನೇ ತಸ್ಕೂಲಾಗಿದೆ, ಓನ್ಲಿ 6ನೇ ಇವತ್ತು ಅವರು ಧಾರವಾಡದಾಗೂ ಸೆಟ್ಲ್ ಆಗಿದ್ದಾರೆ. ಅವರು ಸಹಿತ ಒಂದು ಮಹಾವೀರ ರೋಡ್ ಲೈನ್ಸ್ ಮತ್ತು ಕೆಲವೊಂದು ಈ ಸೀಸಾದ ಗಾಡಿಗಳನ್ನು ತರೋದು, ರಿಪೇರಿ ಮಾಡಿಸಿ ಮಾರೋದು, ಈ ಟೈಪ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಅವ್ರು ಮಾಡಿದ್ದಾರೆ. ಅವ್ರ ಮಕ್ಕಳು ಸಹಿತ ಇವತ್ತು 3 ಜನ ಗಂಡು ಮಕ್ಕಳು, ಅವರು ತಮ್ಮ ಉದ್ಯೋಗದೊಳಗೆ ಅವರು ಆರಾಮಿದ್ದಾರೆ. ಒಬ್ಬ ಅದರಲ್ಲಿ ಸಚಿನ್ ಅಷ್ಟಗಿ ನಮ್ಮ ಅಣ್ಣನ ಮಗ, ಅವ ಕ್ಲಾಸ್ 1 ಕಾಂಟ್ರಾಕ್ಟರ್. ಅವನಕ್ಕಿಂತಲೂ ದೊಡ್ಡವನಂತಲ್ಲ ಇವು JCB ಅಜಾಕ್ಸ್ ಮಷಿನ್ಗಳನ್ನ ಇಡೋದ್ರ ಮುಖಾಂತರ ಒಂದು ಗ್ಯಾರೇಜನ್ನು ಇಟ್ಟುಕೊಂಡಾನ. ಅದಕ್ಕಿಂತಲೂ ದೊಡ್ಡವನು ಸಹಿತ ಅವನು JCB ಮತ್ತು ಈ ಅಜಾಕ್ಸ್ ಮಷಿನ್ ಇಂಥ ಮಷಿನರಿಗಳನ್ನು ಇಟ್ಕೊಂಡು ಇವತ್ತು ಸಾಕಷ್ಟು ಅವರು ಇವತ್ತು ಬೆಳೆದಿದ್ದಾರೆ. ಅದರ ನೆಕ್ಸ್ಟ್ ಅಂತಂದ್ರೆ ನಾನೇ ಗಂಡು ಮಕ್ಕಳು ಅದ. ನಾನು ನೆಕ್ಸ್ಟ್ ಅಂದ್ರೆ ನಾಗಪ್ಪ ಅಷ್ಟಗಿ, ಅವ ಕ್ಲಾಸ್ 1 ಕಾಂಟ್ರಾಕ್ಟರ್. ಇವತ್ತು ಸುಮಾರು 25 ವರ್ಷದಿಂದ ಕಾಂಟ್ರಾಕ್ಟ್ ಕೆಲಸದೊಳಗೆ ಅವನು ಇದು ಮಾಡ್ಕೊತ ಪ್ರತಿ ವರ್ಷ ಅವನು 25-30 ಕೋಟಿ ಕೆಲಸವನ್ನು ಮಾಡ್ತಾರೆ. ಅಲ್ಲಿಯೂ ಸಹಿತ ಒಳ್ಳೆಯ ಹೆಸರನ್ನು ಇಟ್ಕೊಂಡು ಇವತ್ತು ನನ್ನ ಹೆಸರಿನ ಜೊತೆಗೆ ನಮ್ಮ ಮನೆತಾನ ಇವತ್ತು ಬೆಳೆಯೋದಕ್ಕೂ ಸಹಿತ ನಮ್ಮ ಬ್ರದರ್ಸ್ ಕಾರಣದಾರ. ಇನ್ನು ಉಳಿದು 3 ಮಂದಿ ಉಪ್ಪಿನಬೆಟಗೇರಿ ಒಳಗಿರ್ತಾರೆ. ನಾವು 3 ಮಂದಿ ಧಾರವಾಡಕ್ಕೆ ಸೆಟ್ಲ್ ಅದೀವಿ. ದೊಡ್ಡವರು 3 ಮಂದಿ ಅಲ್ಲೇ ಉಳಿದ್ರು. ಅವರು ಸಹಿತ ಅಲ್ಲೇ ನಾಗಪ್ಪ ಅಷ್ಟಗಿ, ನೆಕ್ಸ್ಟ್ ಮಲ್ಲಪ್ಪ ಅಷ್ಟಗಿ 4ನೇದವರು. ಅವನು ಸಹಿತ 2004ರಿಂದ 2014ರವರೆಗೆ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಇವತ್ತು ಅವನು ಸಹಿತ ಸೇವೆಯನ್ನು ಸಲ್ಲಿಸಿದ. ಪ್ರೆಸೆಂಟಾಗಿ ಇವತ್ತು ಒಂದು ಪೆಟ್ರೋಲ್ ಬ್ಯಾಂಕ್, ಡೀಸೆಲ್ ಬ್ಯಾಂಕ್ ಮತ್ತು ಮೆಡಿಕಲ್ ಶಾಪ್, ಗ್ಯಾಸ್ ಏಜೆನ್ಸಿಗಳನ್ನು ಇಟ್ಟುಕೊಂಡು ಅವರು ಸಹಿತ ಸುಮಾರು ದಿವಸ ಪ್ರತಿನಿತ್ಯ ಒಂದು 400-500 ಮಂದಿಗೆ ಭೇಟಿಯಾಗೋದ್ರ ಮುಖಾಂತರ ಜನಸೇವೆಯನ್ನು ಮಾಡ್ತಾ ಅವರು ಅಲ್ಲೇ ಆರಾಮಿದ್ದಾರೆ. ಅವರು ನೆಕ್ಸ್ಟ್ ಮಹಾವೀರ್ ಅಷ್ಟಗಿನೂ ಸಹಿತ 2014ರಿಂದ 2000 ಇವತ್ತಿನ ತನಕ 2014ರಲ್ಲಿ ಪ್ರೆಸೆಂಟ್ ಫಸ್ಟ್ ಅವರು ಗ್ರಾಮ ಪಂಚಾಯತಿ ಸದಸ್ಯರ ಆಗೋದಕ್ಕನ 5 ವರ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರು. 4ನೇ ನಂಬರ್ ಅವರು ಮಹಾವೀರ್ ಅಷ್ಟಗಿ ಅಂದರೆ. ಅವರು 5 ವರ್ಷ ಅಧ್ಯಕ್ಷರಾಗಿ ಬಹಳ ಉತ್ತಮವಾದಂಥ ಆಡಳಿತವನ್ನು ಉಪ್ಪಿನಬೆಟಗೇರಿ ಗ್ರಾಮ ಪಂಚಾಯತಿ ಒಳಗೆ ಕೊಟ್ಟರು. ಉಪ್ಪಿನಬೆಟಗೇರಿ ಗ್ರಾಮ ಪಂಚಾಯತಿ ಅಂದ್ರೆ ಗ್ರೇಡ್ 1 ಪಂಚಾಯತಿ, 27 ಸದಸ್ಯರು ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ. ತದನಂತರ ಈಗ ಸದಸ್ಯರಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಅವರು ಒಂದು ಒಳ್ಳೆಯ ಹೆಸರನ್ನು, ನಮ್ಮ ತಂದೆ ತಾಯಿಯವ್ರ ಹೆಸರನ್ನು, ನಮ್ಮ ಅಷ್ಟಗಿ ಕುಟುಂಬದ ಹೆಸರನ್ನು ತರೋದಕ್ಕೆ ಅವರು ಒಬ್ಬರು ಕಾರಣೀಭೂತರು ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆಪಡಿಸ್ತೇನೆ. ಇದ್ರ ಜೊತೆಗೆ ಲಾಸ್ಟ್ ನಮ್ಮ ಬ್ರದರ್ ಧರಣೇಂದ್ರ ಅಷ್ಟಗಿ ಅಂತೇಳಿ
ಧರಣೇಂದ್ರ ಅಷ್ಟಿಗೆ ಇವತ್ತು ನಮ್ಮ ತಂದೆಯವರು ಏನೊಂದು ಕಾಲ್ಕಡಿ ವ್ಯಾಪಾರ ಮಾಡ್ತಿದ್ರು. ಸುಮಾರು 60-70 ವರ್ಷಗಳಿಂದ ಏನು ಮಾಡ್ಕೊತ ಬಂದಿದ್ರೆ ನಮ್ಮ ತಂದೆಯವ್ರ ಜೊತೆಗೆ ನಾನು 1978ರಾಗ ಏನು ನಂದು SSLC ಮುಗೀತು. SSLC ಮುಗಿದ ಮೇಲೆ ಏನಾಯ್ತ 1976ರೊಳಗೆ ನಮ್ಮ ತಾಯಿಯವರು ಇವತ್ತು ತೀರ್ಕೊಂಡ್ರು. ಅಕಾಲಿಕ ನಿಧನವಾಯಿತು, ಹಾರ್ಟ್ ಅಟ್ಯಾಕ್ ಆಯಿತು. 10 ಜನ ಮಕ್ಕಳಿದ್ವು ನಾವು. ಆ ಟೈಮ್ದೊಳಗೆ ನಮ್ಮ ಸಿಸ್ಟರ್ದು ಒಬ್ಬರದೇನೆ ಲಗ್ನ. ನಾವು 9 ಮಂದಿ, ನಮ್ಮ ತಂದೆಯವರು ಒಬ್ಬರು. ನಮ್ಮದು ಅಡುಗೆದು ತೊಂದರೆ ಇದ್ದದ್ದಕ್ಕೆ ನಮ್ಮ ಬ್ರದರ್ದು ಮ್ಯಾರೇಜ್ ಮಾಡೋದಕ್ಕೆ ತಯಾರಿಯನ್ನು ಮಾಡಿದರು. ಸುಮಾರು 1977 ನಮ್ಮ ದೊಡ್ಡ ಬ್ರದರ್ ನಿಂಗಪ್ಪ ಅಷ್ಟಿಗೆ ಅವ್ರದ್ದು. ಆ ಟೈಮ್ದಲ್ಲಿ ಕೆಲವೊಂದು ಹಿರಿಯರ ಅವಾಗ ಚೈಲ್ಡ್ ಮ್ಯಾರೇಜ್ ಇದ್ದದ್ದು ಏನು ಅಂತ ಭಾಳ ಸ್ಟ್ರಿಕ್ಟ್ ಇದ್ದಿರಲಿಲ್ಲ. 1977 ನಮ್ಮ ಅಣ್ಣಾರ ಲಗ್ನ ಏನು ಮಾಡಕತ್ತಿದ್ರಲ್ಲ, ಹಿರಿಯರ ಒಂದು ಅಪೇಕ್ಷೆದ ಮೇರೆಗೆ ಇವತ್ತು ನನ್ನ ಮ್ಯಾರೇಜ್ ಸಹಿತ ನಮ್ಮ ಅಣ್ಣಾರ ಜೊತೆಗೆ 1977 ನಾನು 9th ಪಾಸಾಗಿ SSLC. ಆ ಟೈಮ್ದೊಳಗೆ ನಮ್ಮ ಮಿಸಸ್ 5ನೇ ಪಾಸಾಗಿ 6ನೇ. ನಾವು ಚೈಲ್ಡ್ ಮ್ಯಾರೇಜ್ ಇವತ್ತು ನಮ್ಮ ತಂದೆಯವರು ಅವಾಗ ಮಾಡಿದರು. ತದನಂತರ 1981-82 ಇವತ್ತು ನಮ್ಮ ಮಿಸಸ್ ನನ್ನ 20ನೇ ವಯಸ್ಸದೊಳಗೆ ಇವತ್ತು ನಮ್ಮ ದಾಂಪತ್ಯ ಜೀವನ ಇವತ್ತು ನಮ್ಮದು ಸ್ಟಾರ್ಟ್ ಆಗಿದೆ. ಅದರ ನಂತರ ಏನ್ಬೇಕಂದ್ರೆ ನಮ್ಮ ಧರಣೇಂದ್ರ ಅಷ್ಟಿಗೆ ಹೇಳಕತ್ತಿದ್ದೆ. 1978ರಿಂದ 85 ತನಕ ನಾನು ನಮ್ಮ ತಂದೆಯವ್ರ ಜೊತೆಗೆ ಏನು ಕಾಳ್ಕಡಿ ವ್ಯಾಪಾರ ಮಾಡ್ತಿದ್ರು ಅವ್ರ ಜೊತೆಗೆ ನಾನು ಸೈಕಲ್ ತೊಗೊಂಡು ಸುಮಾರು ಸುತ್ತಮುತ್ತಲ ಹಳ್ಳಿ ಒಳಗೆ ನಾನು ಸಹಿತ ಅಡ್ಡಾಡ್ತಿದ್ದೆ. ಕಾಳ್ಕಡಿ ತುಂಬಿಸೋದು ಕಂಡ್ರಿ, ಈ ಜೋಳ ತುಂಬಿಸಿ ರಾತ್ರಿ ಲಾರಿಗೆ ಹಿರ್ಸೋದು, ಇವೆಲ್ಲ ಮ್ಯಾನೇಜ್ಮೆಂಟ್ ನಾನು ಮಾಡ್ತಾಯಿದ್ದೆ. ಮುಂದೆ 80, 81, 82 ಸುಮಾರಿಗೆ ಸಾಂಗ್ಲಿಗೆ ಮೊದಲು ಮಟೀರಿಯಲ್ ಕಳಿಸ್ತಿದ್ದೆ. ನಾವು ಸಾಂಗ್ಲಿಗೆ ಮಟೀರಿಯಲ್ ಕಳಿಸ್ಬೇಕಾದ್ರೆ ಎಂಥ ಕಷ್ಟಗಳನ್ನು ಅನುಭವಿಸಿವಿ ನಾವು ಅಂತಂದರೆ, ಇಲ್ಲೇ ಸಂಜೆವರೆಗೆ ನಾವು ಸೈಕಲ್ ತೊಗೊಂಡು ಹಳ್ಳಿ ಒಳಗೆ ಅಡ್ಡಾಡ್ತಿದ್ದೀವಿ. ಸಂತಿದ್ರೆ ಇವತ್ತು ಅಲ್ಲೇ ನಮ್ಮ ಊರಿಂದ 25 ಕಿಲೋಮೀಟ್ರ್ ಕಿತ್ತೂರಿಗೆ ಸಹಿತ ನಾನು ಸೈಕಲ್ ತೊಗೊಂಡು ಹೋಗ್ತಿದ್ದೆ. ಧಾರವಾಡಕ್ಕೆ ಸೈಕಲ್ ತೊಗೊಂಡು ಬಂದೆವು ನಾವು. ಮುಂದೆ ಗರಗದ ಸಂತಿಗೆ ಹೋಗ್ತಿದ್ದೆ. ನಮ್ಮ ಊರಿಂದ ಒಂದು ಆಚೆ ಕಡೆ ದೊಡ್ಡವಾಡ 10 ಕಿಲೋಮೀಟ್ರ್, ಉಪ್ಪಿನಬೇಡಿಗೆ, ಇಲ್ಲೆಲ್ಲ ನಾವು ಇವತ್ತು ಸಂತಿ ದಿವಸ ಪ್ರತಿ ವೀಕ್ ಸಂತೆ ಏನಿರ್ತೈತಲ್ಲ, ಜೋಳ ಗೋಧಿ ಇಂಥವೆಲ್ಲ ನಾವು ಸಂತೆ ಒಳಗಿಟ್ಟು ನಾವು ಕಿರುಕಳ ವ್ಯಾಪಾರವನ್ನು ನಾನು ಮಾಡ್ತಾಯಿದ್ದೆ. ಇದು ಎಲ್ಲ ಸೈಕಲ್ ಮೇಲೇ ಮತ್ತು ಪ್ರತಿ ಹಳ್ಳಿ ಒಳಗೆ ಅಡ್ಡಾಡ್ತಿದ್ದೆವು ನಾವು. 85ರಿಂದ ನಾನು ಏನಾತ ಬರಗಾಲ ಬಿತ್ತು. ನಮ್ಮ ಸಿವಿ ಪುಡುಕುಲ್ಕಟ್ಟಿ ಅವರು XMLA ನಮ್ಮ ಮನೆ ಬಾಜುಕ ಉಪ್ಪಿನ ಬಿಟಿಗೇರಿ ಒಳಗೆ ಅವ್ರ ಹಿರೇಮಗಳ ಅಣ್ಣಕ್ಕ ಅಂತ ಅನ್ನೋರನ್ನ ಮೋಹನ್ ಸಾನಿಕೊಪ್ಪ ಅನ್ನೋರು ಕೊಟ್ಟಿದ್ರು. ಅವರು ಇಂಜಿನಿಯರ್. ನಾವು ಮಾಮಾರ ಅಂತ ಹೋಗಿದ್ದೀವಿ. ನಮಗೆ ಅಗದಿ ಭಾಳ ಅಂದ್ರೆ ಭಾಳ ಆತ್ಮೀಯರು ಅವರು. ಅವರು ಬರಗಾಲ ಬಿದ್ದೈತಿ ತವನಪ್ಪ ನಾನು ಕೊಡು ಬಾಯಿಲ್ಲೇ ನಿನಗೆ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ತೆಗಿಸ್ಕೊಡ್ತೀನಿ ಅಂತಂದ್ರು. ಅವಾಗ ಅವರು ನ್ಯಾಷನಲ್ ಹೈವೇ EW ನಿಪ್ಪಾಣಿ ಒಳಗೆ ಬೆಳಗಾವಿ ಡಿವಿಷನ್ ಆಫೀಸು, ಸಬ್ ಡಿವಿಷನ್ ಇದು ನಿಪ್ಪಾಣಿ ಒಳಗೆ 85ರಾಗ ನಮಗೆ ಕರ್ಕೊಂಡು ಹೋಗಿ 89 ತನಕ ಅವ್ರ ಜೊತೆಗೆ ಅಡ್ಡಾಡಿ ಇಂಥ ಸಣ್ಣ ಪುಟ್ಟ ಕೆಲವೊಂದು ಈ ಪೀಸ್ ವರ್ಕ್ಗಳನ್ನು ನಮ್ಗೆ ಕೊಡೋದ್ರ ಮುಖಾಂತರ ಕ್ಲಾಸ್ 1 ಕಾಂಟ್ರಾಕ್ಟರ್ನಾಗಿ ನನಗೆ ಮಾಡಿದರು. ತದನಂತರ ಏನಾಯ್ತ, ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋದರು. ನನಗೆ ಯಾಕೋ ಹೊಂದಾಣಿಕೆ ಆಗಲಿಲ್ಲ. ಅಲ್ಲಿ G ಅನ್ನೋದು ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಗೆ ಹೊಂದಾಣಿಕೆ ಆಗಲಿಲ್ಲ. ಅದರ ಮೇಲೆ 89ರೊಳಗೆ ನಾವು ಒಂದು ವಿಚಾರ ಮಾಡಿದ್ದೀವಿ, ಇನ್ನು ಮೊದಲಿನ ಉದ್ಯೋಗಕ್ಕೆ ನಾವು ಮರಳೂನು ಅಂತೇಳಂದು ಧಾರವಾಡದಲ್ಲಿ ಒಂದು ಮಹಾಂತ ಮಾರುಕಟ್ಟೆ ಒಳಗೆ APMC ಒಳಗೆ ಮಹಾವೀರ್ ಟ್ರೇಡರ್ಸ್ ಅಂತಕ್ಕಂಥ ಒಂದು ದಲಾಲಿ ಅಂಗಡಿಯನ್ನು 1989 ಆಗಸ್ಟ್ 11ರಂದು ನಾನು ಪ್ರಾರಂಭ ಮಾಡಿದೆ. ಆ ಪ್ರಾರಂಭಕ್ಕೆ ಇವತ್ತು ಉದ್ಘಾಟಕರಾಗಿ ಪೂಜೆಗೆ ಆಗಿನ ನಮ್ಮ ಮುರುಘಾ ಮಠದ ಅಜ್ಜವರಾದಂಥ ಮಹಾಂತಪ್ಪುಗಳ ಬಂದು ನಮ್ಗೆ ಅದನ್ನು ಉದ್ಘಾಟನೆಯನ್ನು ಪೂಜೆಯನ್ನು ನೆರವೇರಿಸಿಕೊಟ್ರು. 89 ನಂದು ಉದ್ಘಾಟನೆ ಮಾಡಿದರು. 89ದ ದೀಪಾವಳಿ, 90ನೇ ಇಸ್ವಿ ದೀಪಾವಳಿ, 91 ದೀಪಾವಳಿ, 92 ದೀಪಾವಳಿ, 4 ದೀಪಾವಳಿ ಮತ್ತು ಒಂದು ಅದನ್ನು ನನ್ನ ಅಂಗಡಿ ಉದ್ಘಾಟನೆ 5 ಬಾರಿ ನನ್ನ ಅಂಗಡಿಗೆ ಇವತ್ತು ಬಂದ ಮುರುಘಾ ಮಠ ಅಜ್ಜಾರಂತ ಆಗಿನ ಮಹಾಂತಪ್ಪಗಳು ನನಗೆ ಆಶೀರ್ವಾದವನ್ನು ಮಾಡಿದರು. ನಂದು ಎಂಥ ಅದೃಷ್ಟ ಇರಬೇಕು. ನಾನು ಆ ಟೈಮ್ದಲ್ಲಿ ಧಾರವಾಡಕ್ಕೆ ಬಂದು ನಾನು ದಲಾಲಿ ಅಂಗಡಿ ಪ್ರಾರಂಭ ಮಾಡಿದಾಗ ನಂದು ಒಂದು ಗೇನ್ ಜಾಗ ಇವತ್ತು ಇಲ್ಲೇ ಧಾರವಾಡದಲ್ಲಿ ಇದ್ದಿರಲಿಲ್ಲ. ಆದರೆ ಇವತ್ತಿನ ಮಟ್ಟಿಗೆ ಮಹಾಂತಪ್ಪಗಳ ಒಂದು ಆಶೀರ್ವಾದದಿಂದ ಏನು ಮಹಾಂತಪ್ಪಗಳ ಅಡ್ಡಾಡುವಂಥ ಜಗದೊಳಗೆ ಮನೆ ಕಟ್ಟಿದೆ ಶಿವನಗರದಲ್ಲಿ. ಮಹಾಂತಪ್ಪಗಳ ಅಡ್ಡಾಡಿದಂಥ ಜಗದಲ್ಲಿ ಇವತ್ತು ನಂದೊಂದು ಈ ಬೃಹತ್ವಾದಂಥ ಕಾಟನ್ ಜಿನ್ನಿಂಗ್ ಆ್ಯಂಡ್ ಪ್ರೆಸ್ಸಿಂಗ್ ಮಿಲ್ಲನ್ನು ಕಟ್ಟಿದೆ. ಮಹಾಂತಪ್ಪಗಳ ಅಡ್ಡಾಡಿದಂಥ ಜಗದೊಳಗೆ ರಿಯಲ್ ಎಸ್ಟೇಟ್ ಮಾಡಿದೆ.
ಮಹಾಂತಪ್ಪಗಳು ಅಡ್ಡಾಡಿದಂಥ ಜಗದೊಳಗೆ 2 ದಲಾಲಿ ಅಂಗಡಿ ಎಲ್ಲಿ APMC ಒಳಗೆ ಮಹಾಂತಪ್ಪ ಮಾರುಕಟ್ಟೆ ಒಳಗೆ 2 ಅಂಗಡಿ, ಒಂದು ನಮ್ಮ ಮಿಸ್ಸಸ್ ಹೆಸರಲ್ಲಿದೆ, ಒಂದು ನನ್ನ ಹೆಸರಲ್ಲಿದೆ. ಅಂದ್ರೆ ಮಹಾಂತಪ್ಪಗಳ ಒಂದು ಆಶೀರ್ವಾದದಿಂದ ಇವತ್ತು ನಾನು ಈ ಮಟ್ಟದೊಳಗೆ ಇಲ್ಲಿ ಧಾರವಾಡದೊಳಗೆ ಇವತ್ತು ಬೆಳೆಯೋದಕ್ಕೆ ನನಗೆ ಅನುಕೂಲ ಆಗ್ತು ಅಂತ ಅನ್ಕೊಂತ ಒಂದು ಮಾತನ್ನು ನಾನು ಹೇಳ್ತೀನಿ. ಇದ್ರ ಜೊತೆಗೆ ನಮ್ಮ ಲಾಸ್ಟ್ ಬ್ರದರ್ ಧರಣೇಂದ್ರ ಪಾಯಪ್ಪ ಅಷ್ಟಗಿ ನಮ್ಮ ತಂದೆಯವರು ಮತ್ತು ನಾವು ಏನು ಕೂಡಿ ಮಾಡ್ತಾಯಿದ್ದೀವಿ ಹಳ್ಳಿ ಒಳಗೆ ಆ ವ್ಯಾಪಾರವನ್ನು ಅದನ್ನು ಇವತ್ತಿಗೂ ಸಹಿತ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸುಮಾರು ಸುತ್ತಮುತ್ತಲಿನ ಒಂದು 30-40 ಹಳ್ಳಿ ಒಳಗೆ ರೈತರು ಬೆಳೀತಕ್ಕಂಥ ಬೆಳೆಯನ್ನು ಅಲ್ಲೇ ವೇಬ್ರಿಡ್ಜು ಅಲ್ಲೇ ಗುಡೌನ್ ಮಾಡಿದ್ದಾರೆ. ಇವತ್ತು ಉತ್ತಮವಾದಂಥ ಒಂದು ಸರ್ವಿಸನ್ನು ಇವತ್ತು ರೈತರಿಗೆ ಅಲ್ಲೇ ನಮ್ಮ ಬ್ರದರ್ ಆದಂಥ ಧರಣೇಂದ್ರ ಅಷ್ಟಗಿಯವರು ಸಹಿತ ಒಂದು ಉತ್ತಮ ಸೇವೆಯನ್ನು ಒಂದು ಕೊಡುವುದ್ರ ಮುಖಾಂತರ ಏನು ಒಂದು ಸರಳ ಸಜ್ಜನಿಕೆ ಒಳಗೆ ನಮ್ಮ ತಂದೆಯವರನ್ನು ವ್ಯಾಪಾರವನ್ನು ಮಾಡಿದ್ರು, ನಾವೇನು ಮಾಡಿದ್ದೀವಿ ಅದನ್ನು ಇವತ್ತು ಉಳಿಸಿ ಬೆಳೆಸೋದ್ರೊಳಗೂ ಸಹಿತ ನಮ್ಮ ಆ ಭಾಗದೊಳಗೆ ನಮ್ಮ ಕಿರಿಯ ಸಹೋದರಾದಂಥ ಇವತ್ತು ಧರಣೇಂದ್ರ ಅಷ್ಟಗಿಯವರು ಇವತ್ತು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಒಟ್ಟಾರೆಯಾಗಿ ನಾವು 6 ಮಂದಿ ಅಣ್ತಮ್ಮರು ಈ ಒಂದು ಧಾರವಾಡ ಭಾಗದೊಳಗೆ ಧಾರವಾಡದಿಂದ ಉಪ್ಪಿನಬೇಟಗೇರಿವರೆಗೆ ಒಂದು 18ರಿಂದ 20 ಉದ್ಯೋಗಗಳನ್ನು ಇವತ್ತು ನಾವು ಅಣ್ತಮ್ಮರಾತು ನಮ್ಮ ಅಣ್ತಮ್ಮರ ಮಕ್ಕಳು ಒಟ್ಟು ನಾವು 10 ಜನ ಗಂಡು ಮಕ್ಕಳು ಅದಾರ. ಎಲ್ಲರೂ ಇವತ್ತು ನಾವು ನಮ್ಮ ಆಸ್ತಿಗಳನ್ನು ಡಿವೈಡ್ ಮಾಡಿಕೊಂಡು ನಮ್ಮ ಉದ್ಯೋಗಗಳು ಬೇರೆ ಇದ್ದರೂ ಸಹಿತ ಕೂಡಿದ್ದವ್ರಿಗಿಂತಲೂ ಇವತ್ತು ಅವಿಭಕ್ತ ಕುಟುಂಬ ಇದ್ದ ಹಾಗೆ ಇವತ್ತು ನಾವು ಇಡೀ ನಮ್ಮ ಅಣ್ಣತಮ್ಮರ ಮಕ್ಕಳು ನಾವೆಲ್ಲ ಇವತ್ತು ಅನ್ಯೋನ್ಯವಾಗಿ ಇವತ್ತು ಆರಾಮಿದ್ದೀವಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತೇನೆ. ಇದ್ರ ಜೊತೆಗೆ ಏನೋ ಒಂದು ಕಾರ್ಯಕ್ರಮ ಇರಲಿ, ಒಂದು ಮದುವೆ ಇರಲಿ, ಮುಂಜಿವಿರಲಿ, ಒಂದು ಹುಟ್ಟುಹಬ್ಬ ಇರಲಿ, ಯಾವುದೇ ಇದ್ದರೂ ಸಹಿತ ನಾವು ಇಡೀ ಕುಟುಂಬದವರು ಎಲ್ಲರೂ ಸೇರಿ ಇವತ್ತು ಭಾಳ ಅಂದ್ರೆ ಭಾಳ ಒಕ್ಕಟ್ಲಿಂದ ಭಾಳ ಯೂನಿಟಿಲಿಂದ ಇವತ್ತು ನಾವು ಮಾಡ್ತೇವೆ. ಒಂದು ಮಾದರಿಯಾಗಿದ್ದೀವಿ ನಾವು. ಉಪ್ಪಿನಬೇಟಗೇರಿ ಒಳಗೆ ನಮ್ಮ ತಂದೆಯವರು 2002 ತೀರ್ಕೊಂಡ್ರು. ನಮ್ಮಲ್ಲಿ ಹೊಲ ಮನೆ ನಮ್ಮ ಆಸ್ತಿಗಳಿದ್ವಲ್ಲ, ನಾವು ಯಾವ ಒಂದು ಹಿರಿಯರನ್ನ ಸಹಿತ ಕರೆದಿಲ್ಲ, ಯಾರನ್ನೂ ಕರೆದಿಲ್ಲ, ನಮ್ಮ ಹೆಂಡ್ರು ಮಕ್ಕಳನ್ನ ಸಹಿತ ಕೇಳಿಲ್ಲ. ನಾವು ಸ್ವತಃ ನಮ್ಮ 6 ಮಂದಿ ಬ್ರದರ್ಸ್ ನಾವು ಕುಂತೀವಿ. ಅವ್ನು ನಮ್ಮ ಬ್ರದರ್ಗಳಿಗೆ ಸಾರ್ಲಿಕ್ಕೆ ಏನೇನು ಬೇಕು ಅಲ್ಲಿ ಇವೆಲ್ಲ ಅವ್ರು ಕೊಟ್ಟು ಹೊಲಗಳಷ್ಟು ಹಂಚ್ಕೊಂಡು ಇವತ್ತು ಪ್ರೀತಿಯಿಂದ ಅದೇವು. ಯಾಕೆ ನಾವು ಅದನ್ನು ಮಾಡಿದ್ದೀವಿ ಅಂದ್ರೆ ನಾವು ಇವತ್ತು ರಾಜಕಾರಣ ಮಾಡ್ತೀವಿ, 4 ಮಂದಿಗೆ ಬುದ್ಧಿ ಹೇಳ್ತೀವಿ. ನಾವು ಇನ್ನೊಬ್ರನ್ನ ಕರೆಸಿ ಇವತ್ತು ಹಿರಿತನ ಮಾಡಿದ್ರೆ ಇವತ್ತು ನಮಗೆ ಒಂದು ಕಪ್ಪು ಚುಕ್ಕೆ ಬಂದಿತ್ತಲ್ಲಪ್ಪ. ಯಾಕಂದ್ರೆ ನಮ್ಮ ತಂದೆಯವರು ಸಹಿತ ಇವತ್ತು ಹಿರಿತನ ಮಾಡ್ತಿದ್ರು, ಸರಳ ಸಜ್ಜನಿಕೆಯಿಂದ ವ್ಯಾಪಾರ ಮಾಡ್ತಿದ್ರು. ಅದನ್ನು ಉಳಿಸಿ ಬೆಳೆಸಬೇಕು ಅಂತಂದ್ರೆ ನಾವು ಯಾರೂ ಹಿರಿಯಲ್ಲದಂಗೆ ಇವತ್ತು ನಮ್ಮ ಎಲ್ಲ ಡಿವೈಡ್ ಮಾಡ್ಕೊಳ್ಳೋನು ಆರಾಮಿರೋನು ಅಂಥೇಳಿ ಆ ಕೆಲಸವನ್ನು ಸಹಿತ ನಾವು 6 ಮಂದಿ ಕೂಡ್ಕೊಂಡು ಮಾಡಿಕೊಂಡು ಈಗ ಆರಾಮವಾಗಿದ್ದೀವಿ. ಮತ್ತು 2017ರಲ್ಲಿ ನಮ್ಮದು ಧಾರವಾಡ ಮುರುಘಾ ಮಠದಿಂದ 2 ಕಿಲೋಮೀಟರ್ದೊಳಗೆ ಪದ್ಮಾವತಿ ಕಾಟನ್ ಇಂಡಸ್ಟ್ರಿ ಅನ್ನೋಕ್ಕಂಥ ಒಂದು ನಾನು ಕಾಟನ್ ಇಂಡಸ್ಟ್ರಿಯನ್ನು ಸ್ಟಾರ್ಟ್ ಮಾಡಿದೆ. ಆಗಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ನಮ್ಮ BS ಯಡಿಯೂರಪ್ಪ ಅವರು ಇರ್ಬೋದು, ಈಗಿನ ಮಂತ್ರಿಗಳಂಥ ಪ್ರಹ್ಲಾದ್ ಜೋಶಿ ಅವರು, ಜಗದೀಶ್ ಶೆಟ್ಟರ್, ಬೊಮ್ಮಾಯರಂತ ಇವತ್ತು, ಯಾಕಂದ್ರೆ ಅವ್ರನ್ನೆಲ್ಲ ಕರ್ಕೊಂಬಂದು ನಾನು ಅದನ್ನು ಉದ್ಘಾಟನೆ ಮಾಡಿದೆ. ಇವತ್ತು ಸಾವಿರಾರು ಇವತ್ತು ರೈತರಿಗೆ ಇವತ್ತು ಅದು ಅನ್ನ ಹಾಕುವಂಥ ಕೆಲಸವನ್ನು ಮಾಡಾಕತ್ತಿದೆ. ಇದ್ರ ಜೊತೆಗೆ ನನ್ನ ರಾಜಕೀಯ ನಡೆ ಹೇಳ್ತೇನೆ. ನಾನು 1981 ವ್ಯಾಪಾರ ಮಾಡ್ಕೊತ ಇರೋ ಟೈಮ್ದೊಳಗೆ ಏನಾಯ್ತು, ನಮ್ಮ ಧಾರವಾಡ ಗ್ರಾಮೀಣದ ಆಗಿನ ಶಾಸಕರಾದಂಥ ಇವತ್ತು B. ಸುಮತಿ ಮಡಮಾನ್ ಹುಬ್ಬಳ್ಳಿಯವರವರು 2ನೇ ಬಾರಿ ಇವತ್ತು ಶಾಸಕರಾಗಿದ್ದರು. ಅವ್ರು ನಮ್ಮ ಧಾರವಾಡ ಗ್ರಾಮೀಣಕ್ಕೆ ಬ್ರಾಹ್ಮಿನ್ಸ್ ಪೈಕಿ ಅವರು. ಅಕಾಲಿಕ ಅವರ ನಿಧನದಿಂದ ಏನಾಯ್ತು, ನಮ್ಮ ಗ್ರಾಮೀಣದೊಳಗೆ ಟಿಕೆಟ್ ಹಂಚಿಕೆ ಒಳಗೆ ಸ್ವಲ್ಪ ಗೊಂದಲಮಯ ಆಯ್ತು. ಒಂದು CB ಪುಡುಕುಲ್ಕಟ್ಟಿಯವರು, ಇನ್ನೊಂದು PT ದೇಸಾಯಿ ಅಂತ, ಪಾಲಾಕ್ಷಿ ದೇಸಾಯಿ ಅಂತೇಳಿ ನಮ್ಮ ಹಂಗರಿಕೆಯವರು. ಅವರು ಬಹಳ ಪ್ರಭಾವಿ ನಾಯಕರು. ಯಾರು ಪಾಲಾಕ್ಷಿ ದೇಸಾಯಿ ಅವರು ಸಹಿತ ಪ್ರಭಾವಿ ನಾಯಕರಿದ್ದರೆ ಆ ಟೈಮ್ದು ಟಿಕೆಟ್ ಹಂಚಿಕೆ ಒಳಗೆ, ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಒಳಗೆ ಸ್ವಲ್ಪ ಪೈಪೋಟಿ ಬಂದಾಗ ಏನಾಯ್ತು, ಮ್ಯಾಲಿನವರು ಒಟ್ಟಾರೆಯಾಗಿ ಒಬ್ಬ ಒಳ್ಳೆಯ ಸಂಭಾವಿತ ವ್ಯಕ್ತಿಗೆ ಇಲ್ಲಿ ಕೊಡೋನು ಅಂತಕ್ಕಂಥ ಒಂದು ಇದನ್ನು ತೊಗೊಂಬಂದರು. ಪಾಲಾಕ್ಷಿ ದೇಸಾಯಿ ಇವತ್ತು MLC ಆಗಿದ್ದರು, ಒಳ್ಳೆಯ ಕೆಲಸವನ್ನು ಮಾಡಿದರು. ಬಟ್ ಒಂದು ಕೇಸ್ದೊಳಗೆ ಅವ್ರು ಸಿಕ್ಕಿದ್ರು, ಅದರಿಂದ ಖುಲಾಸೆನೂ ಆಗಿದ್ದರು. ಅವರು ಯಾವುದೋ ಸಿಗನಹಳ್ಳಿ ಒಳಗೇನೋ ಒಂದು ಕೇಸ್ ಆಗಿತ್ತು. ನಾವು ಸಣ್ಣವರವಾಗ ಜನರು ಮಾತಾಡ್ತಿದ್ರು, ಇಲ್ಪ ಪಾಲಾಕ್ಷಿ ದೇಸಾಯಿ ದಕ್ಕಿದ್ರು, ಅದು ಕೇಸ್ನಾಗ ಖುಲಾಸೆ ಆದರೂ ಸಹಿತ ಇವತ್ತು ಅವ್ರಿಗೆ ಟಿಕೆಟನ್ನು ಕೊಡಲಿಲ್ಲ ಕಾಂಗ್ರೆಸ್ನವ್ರು ಅಂತ ಮಾತಾಡಿದ್ರು. ಅವಾಗ ನಮ್ಮ ಮನೆ ಬಾದುಕ CB ಪುಡುಕುಲ್ಕಟ್ಟಿ ಅವ್ರು ಟಿಕೆಟ್ ಕೊಟ್ಟರು. ನಮ್ಮ ಮನೆ ಬಾದುಕ ಇರೋದ್ರಿಂದ ಅವ್ರ ಮಕ್ಕಳು, ಅವ್ರ ಮಗ ಸಹಿತ ನಾಗಪ್ಪ ಪುಡುಕುಲ್ಕಟ್ಟಿ ಅಂತ ನನ್ನ ಕ್ಲಾಸ್ಮೇಟ್ ಅವರು. ಅವ್ರದ್ದು ಏನು ಒಂದು ಚುನಾವಣೆ ನಡೆದಿತ್ತಲ್ಲ, ಆ ಟೈಮ್ದೊಳಗೆ
ಆಗಿನ ಮುಖ್ಯಮಂತ್ರಿಗಳಾದಂಥ ಆರ್ ಗುಂಡೂರಾವ್ ಅವರು ಹೆಲಿಕಾಪ್ಟರ್ ಮುಖಾಂತರ ಇವತ್ತು ಉಪ್ಪಿನಬೇಟಗೆರೆ ಬಂದರು. ಮೊದಲ ಬಾರಿಗೆ ಏನಾದರೂ ನಮ್ಮ ಗ್ರಾಮೀಣ ಭಾಗದೊಳಗೆ ನಮ್ಮ ಉಪ್ಪಿನಬೇಟಗೆರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಇಳಿಸ್ತವ್ರು ಅಂದ್ರೆ ಆರ್ ಗುಂಡೂರಾವ್ ಅವರು ಅದು ಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ಏನು ಟಿಫಿನ್ ಹಾಕಿ ಕೊಡೋದು, ಚಹಾ ಕೊಡೋದು ಇದನ್ನೆಲ್ಲ ನಾವು ಮತ್ತು ಅದು ಫಸ್ಟ್ ವೋಟಿಂಗು ಬಂದಿತ್ತು, ನಮಗೆ ಹುರುಪು ಇತ್ತು ಮತ್ತು ಮುಖ್ಯಮಂತ್ರಿ ಬಂದಾರ ಆ ಒಂದೆಲ್ಲ ಸೇವೆಯನ್ನು ಮಾಡಿದ್ದೀವಿ. ತದನಂತರ ನಮ್ಮ ಉದ್ಯೋಗ ಮಾಡ್ಕೊತ ನಾವು ಹಳ್ಳಿ ಒಳಗೆ ಅಡ್ಡಾಡ್ಕೊತ ನಾವು ಬರೋಬ್ಬರ ಎಲ್ಲ ಇದ್ದೀವಿ. 85ರಿಂದ 89ರವರೆಗೆ 85ರಾಗ ಬರಗಾಲ ಬಿತ್ತು, 89ರವರೆಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿದ್ದೀವಿ. 89ರಿಂದ ಇಲ್ಲಿ ದಲಾಲಿ ಅಂಗಡಿ ತೆಗ್ದೀವಿ. ಇಲ್ಲಿ ರೈತರ ಸೇವೆ ಮಾಡ್ಕೊತ ನಾವು ಆರಾಮ್ಸಿರಿದ್ದೀವಿ. ಮುಂದೆ ಏನಾಯ್ತು, ಇಲ್ಲಿ ಶ್ರೀಕಾಂತ್ ಅಂಬಡಗಟ್ಟಿ ಅನ್ನೋರು ಇವತ್ತು 94ದೊಳಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವ್ರು ಕಣಕ್ಕಿಳಿದ್ರು. ಆ ಟೈಮ್ದೊಳಗೆ ನಮ್ಮ ಆತ್ಮೀಯರಾದಂಥ ನಮ್ಮದು ಒಂದು ಸ್ವಲ್ಪ ಹೆಸರು ಚಲೋ ಇತ್ತಲ್ಲ, ಇಲ್ಲ ನಿಮ್ಮ ಹೆಸರು ಚಲೋ ಐತಿ, ನೀವು MLA ನೀವು ಸ್ಪರ್ಧಿಸಬೇಕು ಅಂತೇಳಿ ಡಾಕ್ಟರ್ ತೇಜಸ್ವಿ ಕಟ್ಟಿಮನಿ ಅವರು ಇವತ್ತು 2 ಟೈಮ್ VC ಆಗಿ ರಿಟೈರ್ಮೆಂಟ್ ತೊಗೊಂಡು ಈಗ ಇಲ್ಲೇ ಧಾರವಾಡದಲ್ಲೇ ನಿಲ್ಲಿಸಿದ್ದಾರೆ. ನಮ್ಮ ಗುರುಗಳವ್ರು ಆ್ಯಕ್ಚುಲ್ 1994 ಇಲ್ಲಿ. ಆಗಿನ ಟೈಮ್ದೊಳಗೆ ನಮ್ಮ ಕರಡಿಗುಡ್ಡದ ರೈತರು ಗೀತರು ಎಲ್ಲರೂ ಬಂದರೆ ಅಷ್ಟಿಗೆ ಅವರೇ ನೀವು ಯಾವುದೇ ಪರಿಸ್ಥಿತಿ ಒಳಗೆ ನೀವು ನಿಂದ್ರಬೇಕು ಅಂಥೇಳಿ ಒಂದು 5-6 ಟ್ರ್ಯಾಕ್ಟರ್ ಮಂದಿ ಬಂದು ನನಗೆ ನಾಮಿನೇಷನ್ ಕೊಡ್ತಾರೆ ಪಕ್ಷೇತರ ನಮಗೆ ಕೊಡ್ಸಿರು. ಆ ಟೈಮ್ದೊಳಗೆ ಶ್ರೀಕಾಂತ್ ಅಂಬಡಿಗಟ್ಟಿ ಅವ್ರು ಕ್ಯಾಂಡಿಡೇಟ್ ಇದ್ರಲ್ಲ, ಮತ್ತು ನಮ್ಮ ಫಾದರ್ ಅಂತೇಕ ಒಂದು 8 ಮಂದಿ ಹಿರಿಯರನ್ನು ಕರ್ಕೊಂಡ್ಬಂದು ಹೇಳಿ ನಮ್ಮನ್ನು ಹಿಂದೆ ತೆಗ್ಸಿರಿ, ಇಲ್ಲ ಮುಂದೆ ಒಳ್ಳೆಯ ಭವಿಷ್ಯ ಐತಿ ನಿಮ್ಮ ಮಗಗೆ ನಾವೆಲ್ಲ ಇರ್ತೀವಿ ಅಂತ ಶ್ರೀಕಾಂತ್ ಅಂಬಡಿಗಟ್ಟಿ ಅವರು ಹೇಳಿ ನಮಗೆ ಹಿಂದೆ ಸರಿಸಿರು. 1994ರಿಂದ 99ರವರೆಗೆ ನಮ್ಮ ಆಗಿನ ಇಲ್ಲಿ ಧಾರವಾಡ ಗ್ರಾಮೀಣದ ನಮ್ಮ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು ನಮ್ಮ ಸನ್ಮಾನ್ಯ HC ಮರೋಬ, ಇವತ್ತಿಲ್ಲ, ಅವರು ಸಹಿತ ನಮ್ಮ ಗುರುಗಳೇ, ಅವರು ಅಧ್ಯಕ್ಷರಿದ್ದರು. ನನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾಂಗ್ರೆಸ್ಸಿಗೆ ನೇಮಕ ಮಾಡ್ಕೊಂಡ್ರು 1994ರಿಂದ 99. ನಂತರ 99ರಾಗ ಅವರೇ ಧಾರವಾಡ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಯಾರು ಹನುಮಂತಪ್ಪ ಮರೋಬ. ಆವಾಗ ಆ ಟೈಮ್ದಾಗ ನನಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ಕಾರ್ಯದರ್ಶಿಯಾಗಿ ಧಾರವಾಡ ಜಿಲ್ಲಾ ಗ್ರಾಮೀಣದ ಕಾರ್ಯದರ್ಶಿಯಾಗಿ ಇವತ್ತು ಅವರು ನಮ್ಮನ್ನು ತೊಗೊಂಡ್ರು 2001 ತನಕ. ನಾ ಇಲ್ಲಿ ಸಹಿತ ಪಕ್ಷದ ಸೇವೆ ಮಾಡಿದೆ. ತದನಂತರ 2004 ತನಕ ಆಗಿನ ನಮ್ಮ ಮಂತ್ರಿಗಳಾದಂಥ ಇವತ್ತು ಹಿಂಡಸ್ಕೇರಿಯವ್ರು ಇರ್ಬೋದು, ದಿವಂಗತ ಧರ್ಮಸಿಂಗ್ ಸಾಹೇಬ್ರು ಇರ್ಬೋದು, ಈಗಿನ ನಮ್ಮ HK ಪಾಟೀಲ್ ಸಾಹೇಬ್ರು ಇರ್ಬೋದು, ಇಂಥವ್ರು ಕೂಡ ಒಳ್ಳೆಯ ಒಡನಾಟಿತ್ತು. ಬೆಂಗಳೂರಿಗೆ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತೀವಿ. 2005ರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು. ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ನಾನು ಸಹಿತ ಟಿಕೆಟ್ ಆಕಾಂಕ್ಷಿಯಾಗಿದ್ದೆ. ಆ್ಯಕ್ಚುಲ್ 1999 2000ದೊಳಗೆ ಮಹಿಳಾ ಆಗಿತ್ತು ನಮ್ಮ ಉಪ್ಪಿನಬೇಟಗೆರೆ ಕ್ಷೇತ್ರ. ನಮ್ಮ ಮಿಸ್ಸಸ್ಸಿಗೆ ಟಿಕೆಟ್ ಕೇಳಿದ್ದೀವಿ, ಯಾವುದೋ ಹಲವಾರು ಕಾರಣಾಂತರಗಳಿಂದ ಅವಾಗ ನಮಗೆ ಟಿಕೆಟ್ ಸಿಗಲಿಲ್ಲ. 2005ರೊಳಗೆ ಧಾರವಾಡ ತಾಲೂಕು ಉಪ್ಪಿನಬೇಟಗೆರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಸನ್ಮಾನ್ಯ HK ಪಾಟೀಲ್ ಇರ್ಬೋದು, ಹಿಂಡಸ್ಕೇರಿ ಇರ್ಬೋದು, ನನ್ನ ಟಿಕೆಟನ್ನು ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಫೈನಲ್ ಮಾಡಿದ್ದರು. ಕೆಲವೊಂದು ಕಾರಣಾಂತರಗಳಿಂದ ಆಗಿನ ಇಲ್ಲಿ ಶಾಸಕರಿದ್ದಂಥವರು ನಮ್ಮನ್ನು ಟಿಕೆಟ್ ತಪ್ಪಿಸಿದ್ರು. ಮುಂದೆ ಟಿಕೆಟ್ ತಪ್ಪಿ ಅಂತ ಹೇಳ್ಕಸ ನಾವು ಮನ್ಯಾಗ ಕುಂತಿದ್ದೀವಿ. ಆದರೆ ನನ್ನ ಗ್ರಾಮೀಣದ ಜನತೆ, ಅದರಲ್ಲಿ ವಿಶೇಷವಾಗಿ ಉಪ್ಪಿನಬೇಟಗೆರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನತೆ ನನಗೆ ಸುಮ್ಮನೆ ಬಿಡಲಿಲ್ಲ, ಕೂಡಕ್ಕೆ ಬಿಡಲಿಲ್ಲ. ಇವತ್ತು ಮರೇವಾಡ ಇರ್ಬೋದು, ತಿಮ್ಮಾಪುರ ಇರ್ಬೋದು, ಕರಡಿಗುಡ್ಡ ಇರ್ಬೋದು, ಪುಡುಕಲ್ಕಟ್ಟಿ, ಉಪ್ಪಿನಬೇಟಗೆರೆ, ಹನುಮನಕೊಪ್ಪ, ಹನುಮನಾಳ, ಕಲ್ಲೆ, ಕಬ್ಬೇನೂರು, ಹಾರೋಬೆಳವಡಿ ಮತ್ತು ಯಾದವಾಡ, ಲಕ್ಕಮಾಪುರ ಗ್ರಾಮಗಳಿಂದ ಇವತ್ತು 100 ಬೈಕ್ಗಳನ್ನು ತೊಗೊಂಬಂದರು. ಎಂದ ನನ್ನ ಟಿಕೆಟ್ ತಪ್ಪಿದ ದಿವಸ ನೈಟ್ ಎಲ್ಲ ಟಿಕೆಟ್ ತಪ್ಪಿರೇನಾಯ್ತು, ನಿಮ್ಮನ್ನು ಟಿಕೆಟ್ ಎದಕ್ಕೆ ಬೇಕು, ನಿಮ್ಮನ್ನು ಆರಿಸ್ತವ್ರ ಜವಾಬ್ದಾರಿ ನಮ್ಮದು ಅಂತೇಳಿ ಮನೆಗೆ ಮಂದಿ ಬಂದು ಮರನೇ ದಿವಸ ಎಲ್ಲ ಹಿರಿಯರು ಬರಾಕತ್ತರು. ಇಲ್ಲ ನೀವು ಒಟ್ಟು ನಿಂದಿರಬೇಕು, ನೀವು ನಿಂತೀರಿ ಹಿಂದೆ ತಗೊಳಂಗಿಲ್ಲ ಅಂತೇಳಿ. ನಾನು ಹೇಳಿದೆ ಹಿಂದೆ ತಗೊಳಕ್ಕೆ 3 ದಿವಸ ಟೈಮ್ ಐತ್ರಿಪ್ಪ ಅಂತೇಳಂದು ಎಲ್ಲ ಹಿರಿಯರನ್ನ ಕರ್ಕೊಂಡು ನಮ್ಮ 11 ಊರಿಗೆ ವಿಸಿಟ್ ಮಾಡಿದೆ. 2 ದಿವಸ 11 ಊರಿಗೂ ಒಂದು 3-4 ಗಾಡಿ ಮಾಡಿದೆ. ಎಲ್ಲ ಹಿರಿಯರು ಕರ್ಕೊಂಡೆ. ನೋಡ್ರಿಪ್ಪ ಇಂಥ ತಾರೀಕಿಗೆ ಹಿಂದೆ ತಗೊಳ್ದೆ. ಅದಕ್ಕೆ ಹಿಂದಿನ ದಿವಸ 6 ಗಂಟೆಗೆ ಮೀಟಿಂಗ್ ಕರೆದೆ ನಾನು, ಎಲ್ಲೇ ಮರೇವಾಡ. ಎಲ್ಲ 11 ಊರನ್ನವರು ಸುಮಾರು ಒಂದು 3,500-4 ಸಾವಿರ ಜನರು ಕೂಡಿದರು. ಎಲ್ಲರಿಗೂ ಒಂದೇ ಮಾತು ಹೇಳಿದೆ ನಾನು, ನೋಡ್ರಿಪ್ಪ ಈಗ ನಾಮಿನೇಷನ್ಗೆ ಕೊಟ್ಟಿದ್ದೈತಿ, ನಾಳೆ ಹಿಂದೆ ತಗೊಳ್ಳೋದೈತಿ,
ನಾನು ನಿಂತೇನೆ ಅಂತ ತಿಳಿದು ನೀವೆಲ್ಲರೂ ಬಂದು ನಿಂತ ಇಲೆಕ್ಷನ್ ಮಾಡ್ತೀನಿ ಅಂತಂತಂದ್ರೆ ನಾನು ನಿಲ್ತೇನೆ. ಯಾಕಂದ್ರೆ 3 ದಿವಸದಿಂದ ನೀವೆಲ್ಲರೂ ಇವತ್ತು ಏನು ನೀವು ನಿಂದ್ರಬೇಕಂತೇಳಿ ಗಂಟು ಬಿದ್ದದ್ದಕ್ಕೆ ನಾ ಇವತ್ತು ಇಲ್ಲಿ ಮೀಟಿಂಗ್ ಕರೆದೇನೆ ಅಂದೆ. ಆವಾಗ ನಮ್ಮ ಮರೇವಾಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಈಗೂ ಪ್ರೆಸೆಂಟ್ ಅವರು ಈಗ ಮೊನ್ನೆ ಮುಗೀತವ್ರು ಅವಧಿ, ಆ ಟೈಮ್ದು ಇದ್ದರು, ಈಗೂ ಒಮ್ಮೆ ಸೆಕೆಂಡ್ ಟೈಮ್ ಅಧ್ಯಕ್ಷ ಆಗಿದ್ರು, ಈರಣ್ಣ ಪೂಜಾರ್ ಅಂತೇಳಿ. ಅವರು ನನಗೆ ಭಾಳ ಸಾಥ್ ಕೊಟ್ರೆ. ಅವ್ರು ಇರ್ಬೋದು, ದಿವಂಗತ ನಮ್ಮ ಚೌಡಮನಿ ಈರಪ್ಪನರಲ್ಲಿ ಎಲ್ಲಿ ಮರೇವಾಡದಾಗ ಮೀಟಿಂಗ್ ಕರೀರಿ, ನಾವೆಲ್ಲ ಇಲ್ಲಿ ನಿಮ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ಅಂತಂದು ಅಲ್ಲಿ ಕರೆದ್ರು. 3,500-4 ಸಾವಿರ ಮಂದಿ ಬಂದರು. ಎಲ್ಲರೂ ಕೂಡ ನಾ ಹೇಳಿ ಕೊಡ್ದನ ನಿಂದಿರಲೇಬೇಡೋ, ನೀವು ನಿಂತು ಮಾಡ್ತೀನಿ ಅಂದ್ರೆ ನಿಂದಿರ್ತೀನಿ ಅಂದು ಎಲ್ಲರೂ ಕ್ಯಾಕಿ ಹೊಡೆದು ಹಿಂದೆ ತಕ್ಕೊಳಂಗಿಲ್ಲ. ಏನು 1 ಪೈಸಾ ನೀವು ರೊಕ್ಕ ಖರ್ಚು ಮಾಡಬೇಡ್ರಿ, ತನುಮನ ದಣದಿಂದ ನಿಮ್ಮನ್ನು ಆರಿಸಿ ತೊಗೊಂಬರ್ತೀವಿ ಅಂತೇಳಿ ಎಲ್ಲ ಮಂದಿ ಕ್ಯಾಕಿ ಹೊಡೆದ್ರೆ ಅಲ್ಲೇ ಪಾಪ ಅವರು ಅಡುಗೆ ಮಾಡಿಸಿದ್ರು, ಅದನ್ನು ರೇಡ್ ಮಾಡಿಸ್ಬಿಟ್ರು. ಎಲ್ಲ ಮಂದಿ ಬೇಕು ಅಂತ ಹೋಗ್ಬಿಟ್ರು. ರೇಡ್ ಮಾಡಿಸ್ತಾರೆ, ಯಾರು ಮಾಡಿಸಿದ್ರು ಅಂತ ಅನ್ನೋದು ಮಾಡಿಸ್ತಾರ್ಗೆ ಗೊತ್ತದ. ಅವತ್ತೇನು ರೇಡ್ ಮಾಡಿಸಿದ್ರು ಎಲ್ಲ ಮಂದಿ ಬೇಕು ಅಂತ ಏನು ಹೋದ್ರಲ್ಲ, ಯಾರನ್ನ ರೇಡ್ ಮಾಡಿಸ್ತಾವ್ರನ್ನ. ನಾನು ಮನ್ಯಾಗ ಕುಂತೀನಿ, ತನುಮನ ದನದಿಂದ ಇವತ್ತು ನನಗೆ ಪಕ್ಷೇತರ ಸೂರ್ಯನ ಗುರುತದೊಳಗೆ ಆರಿಸ್ತೊಂಬಂದ. 2005 ಡಿಸೆಂಬರ್ 19 ಚುನಾವಣೆ ಡೇಟ್. ಮುಂದೆ 27ನೇ ತಾರೀಕಿಗೆ ಕೌಂಟಿಂಗ್ ಇತ್ತು. 2005 ಡಿಸೆಂಬರ್. ಆ ಟೈಮ್ದಾಗ ಅದ್ಭುತ ಜಯಬೇರಿಯನ್ನು ನಾ ಬಾರಿಸಿದೆ. BJP ಅವ್ರು ನಾನು ಅರ್ಧ ಓಟ್ ತೊಗೊಂಡ್ರು, ಕಾಂಗ್ರೆಸ್ನವರು ನನಗಿದ್ಲು ಕಡಿಮೆ ತೊಗೊಂಡ್ರು. ನಾ ಇಂಡಿಪೆಂಡೆಂಟ್. ಆ್ಯಕ್ಚುಲ್ 30,000 ಓಟ್ದೊಳಗೆ 254 ಜೈನ್ಸ್ ಓಟು, ನಂದು ಜೈನ್ ಸಮಾಜ. ಆದರೆ ನಾನು ಜಾತ್ಯತೀತ ವ್ಯಕ್ತಿಯನ್ನು ಇವತ್ತು ಸಾಬೀತುಪಡಿಸೋರು ಆ ಭಾಗದ ಜನರು. ಅದಕ್ಕೆ ಕಾರಣ ಇವತ್ತು ನಮ್ಮ ತಂದೆ ತಾಯಿಯವರ ಆಶೀರ್ವಾದ, ಸರಳ ಸಜ್ಜನಿಕೆಯಿಂದ ಏನು ಸುಮಾರು 50-60 ವರ್ಷಗಟ್ಟಲೆ ಏನು 40-50 ಹಳ್ಳಿ ಒಳಗೆ ಅವ್ರೇನು ಒಂದು ಹಾಕಿದ್ರೆ ಆ ಬುನಾದಿ, ಅದನ್ನು ನಾವೇನು ಬ್ರದರ್ಸ್ಗಳು 6 ಮಂದಿ ಮೇಂಟೈನ್ ಮಾಡಿದ್ದೀವಲ್ಲ, ಅದೇ ಆಶೀರ್ವಾದ. ನಾ ಜಾತಿಯನ್ನು ಹಿಡ್ಕೊಂಡು ಹೋಗಿದ್ದರೆ ಇವತ್ತು ನಾನು ಪಕ್ಷೇತರ ಆರಿಸ್ತಾ ಇರ್ತಿದ್ರೆ ಸಾಧ್ಯವೇ ಇಲ್ಲ. ಅಂದಿನಿಂದ ಇವತ್ತಿನವರೆಗೂ ಸಹಿತ ಇವತ್ತು ಜಾತ್ಯತೀತ ವ್ಯಕ್ತಿಯಾಗಿ, ಪಕ್ಷಾತೀತ ವ್ಯಕ್ತಿಯಾಗಿ ಇವತ್ತು ನಾನು ಬೆಳೆದಿದ್ದೆ. ನಾ ಇವತ್ತು ಕಾಂಗ್ರೆಸ್ ಪಕ್ಷದೊಳಗೆ ಇದ್ದೀನಿ, ಅದು ಬೇರೆ, ಅದು ಪಕ್ಷಾತೀತವಾಗಿಯೂ ಬೆಳೆದೇನೆ ನಾನು. ಹೆಂಗಂತಂದರೆ ನಂದೊಂದು ಸ್ವಭಾವ, ಇಲೆಕ್ಷನ್ ಮುಗೀತಲ್ಲ ಅದು ಗಂಟು ಕಟ್ಟಿ ಮೇಲೆ ಇಟ್ಬಿಡ್ತೀವಿ ನಾವು. ಯಾರು ನಮ್ಮ ಇಲೆಕ್ಷನ್ ಮಾಡಿದವ್ರ ಬಗ್ಗೆ ಅಂಕ ಪ್ರೀತಿ ಇರ್ತೈತಿ, ಯಾರು ಮಾಡಿಲ್ಲ ನನಗೆ ಗೊತ್ತಿರ್ತೈತಿ. ಒಬ್ರಿಗೂ ನಾನು ಚುನಾವಣೆ ಮಾಡಿಲ್ಲಪ್ಪ ಅಂತ ನಾನು ಎಂದೂ ಯಾರಿಗೂ ಅನ್ನಕ್ಕೆ ಹೋಗಲಿಲ್ಲ, ಅನ್ನೋದೂ ಇಲ್ಲ. ನನ್ನ ಮನೆಗೆ ಇವತ್ತಿಗೂ ನನ್ನ ವಿರುದ್ಧ ಇಲೆಕ್ಷನ್ ಮಾಡಿದವ್ರು ಬಂದರೆ ಹೆಗಲ ಮೇಲೆ ಕೈ ಹಾಕಿ ಅವ್ರಿಗೆ ಚಹಾ ಕುಡಿಸಿ ಏನಾರ ಟಿಫಿನ್ ಮಾಡಿಸಿ ಅವ್ರಿಗೆ ಕೆಲಸ ಮಾಡಿಸಿ ಕಳಿಸ್ತೀನಿ. ಯಾವುದೇ ಜಾತಿಯವರು ಇರಲಿ, ನನಗೆ ಜಾತಿ ಅಂಕ ಸಂಬಂಧವೇ ಇಲ್ಲ. ಏನೇ ಇದ್ದರೂ ಧಾರ್ಮಿಕ ಕೆಲಸಗಳು ಏನಿದ್ರು ನಮ್ಮ ಹಚ್ಚಲೊಳಗೆ ಮನ್ಯಾಗ ಅಷ್ಟೇ. ಹೊರಬಿದ್ದೀವಿ ಅಂದ್ರೆ ನಾವು ಜಾತ್ಯತೀತ ವ್ಯಕ್ತಿಗಳು. ನಾ ಅಕಸ್ಮಾತ್ ಜಾತಿ ಹಿಡಿದು ಮಾಡಿದರೆ ಅದು ಪಕ್ಷೇತರಾಗಿ ಇವತ್ತು ನನಗೆ ಜಿಲ್ಲಾ ಪಂಚಾಯತಿಗೆ ಆರಿಸಿ ಬರುವುದಂದ್ರೆ ಏನು ಸರಳ ಐತೆ? ಅದೇನು ಗ್ರಾಮ ಪಂಚಾಯತ್ ಚುನಾವಣೆನ? ಹೀಗೆ ನನಗೆ ಒಂದು ಆಗಿನ ಟೈಮ್ದೊಳಗೆ ಈ ಭಾಗದ ಜನರು ನನಗೆ ಒಂದು ರಾಜಕೀಯ ಒಂದು ಜೀವ ಕಳೆಯನ್ನು ಇವತ್ತು ತುಂಬಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕ ಅಂತ ಧನ್ಯವಾದಗಳನ್ನು ತಮ್ಮ ಮೂಲಕ ಹೇಳೋದಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ತದನಂತರ ಏನಾಯ್ತು, 2008 ನಾನು ಪಕ್ಷೇತರಾಗೆ ಇವತ್ತು ಜನರೆಲ್ಲ ಇದಕ್ಕೆ ಮತ್ತು MLA ಚುನಾವಣೆಗೆ ನಿಂದಿರಿಸಿದ್ರು. ಹಲವಾರು ಓಟ್ಗಳನ್ನು ನಾನು ತಗೊಂಡೆ, ಜನರಂತ ಗುರುತಿಸ್ಕೊಂಡೆ, ಸೋತರು ಸಹಿತ. ಮುಂದೆ 2010 ಡಿಸೆಂಬರ್ದಾಗ ನಡೆದಂಥ ಒಂದು ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮಿಸಸ್ ಹೆಸರಿಗೆ ಅರ್ಜಿ ಹಾಕಿದೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು. ಸುಮಾರು 3,000 ಅಂತರದಿಂದ ಉಪ್ಪಿನಬಿಟಗೇರಿ ಭಾಗದ ಎಲ್ಲ ಜಾತಿ ವರ್ಗದವರು ಇವತ್ತು ನಮ್ಮ ಶ್ರೀಮತಿ ಕಸ್ತೂರಿ ಅಷ್ಟಗಿ ಅವ್ರನ್ನ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಸುಮಾರು 3,000 ಓಟ್ಗಳಿಂದ ಇವತ್ತು ಆಯ್ಕೆಯನ್ನು ಮಾಡಿದರು. ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾಗಿ, ಪ್ರಭಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು 2010ರಿಂದ 2016 ಇವತ್ತು ಕಾರ್ಯವನ್ನು ನಿರ್ವಹಿಸಿದರು. 2013 ಏನಾಯ್ತು, ಮತ್ತು MLA ಚುನಾವಣೆ ಬಂತು. ಮತ್ತು ನಾನು ಒಂದು 5 ವರ್ಷ ZP ಮೆಂಬರ್ ಇದ್ದೆ. ಮುಂದೆ ನಮ್ಮ ಮನೆಯವರು ZP ಮೆಂಬರ್ ಇದ್ದಾಗ ಇಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರು ಹೇಳ್ಯಾರ, ಇಲ್ಲಿ MIದೊಳಗೆ
AW ಇದ್ದರು. ಅವ್ರಿಗೆ ನಮಗೆ ಒಂದು ಒಳ್ಳೆಯ ಬಾಂಧವ್ಯ ಇತ್ತು. ಅವರು ನನಗೆ ಕರೆದ, ತವಣಪ್ಪನವ್ರೆ ನಿಮ್ಮ ಹೆಸರು ಚಲೋ ಐತಿ, ಮಾಮಾರು ಹೇಳಿ ನಿಮಗೆ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ KJPಯಿಂದ ನನಗೆ ಟಿಕೆಟ್ ಕೊಡಿಸೋರು. ಅನಿವಾರ್ಯತೆಯಿಂದ ನಾನು ಕಾಂಗ್ರೆಸ್ ಬಿಟ್ಟು ಹೋದೆ. ಒಂದಷ್ಟು ಮಂದಿ ಕೇಳಿದೆ, ಹಿಂಗೆ ಕರೆಯಾಕತ್ತಾರೆ ಹೆಂಗ್ರಿಪ್ಪ ಅಂತೇಳಿ. ನಮ್ಮ ಭಾಗದ ಜನರಿಗೆ ನಾವು ವೆಲ್ ವಿಷಯರೆಲ್ಲ ನಿಂತು ಬಿಡ್ರಿ, ಯಡಿಯೂರಪ್ಪ ಪಾರ್ಟಿ ಆದ್ರೆ ಬರ್ಬೋದು, ನಮ್ಮ ಭಾಗದ ಜನಕ್ಕೂ ಅನುಕೂಲ ಆಗ್ತೈತಿ, ನಿಮ್ಮಂಥವ್ರು ಶಾಸಕರಾದ್ರೆ ನಮ್ಮ ಧಾರವಾಡ 71 ಧಾರವಾಡ ಗ್ರಾಮೀಣದ ಜನತೆಗೂ ಇವತ್ತು ಒಂದು ನಸೀಬ, ಏನೋ ಒಂದು ಟ್ರೈ ಮಾಡುವಂತ ಮಾಡಿರಿ, ನಿಂತು ಬಿಡ್ರಿ ಅಂತ ಹೇಳಿದ್ರು. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ನಾನು 2013ರಲ್ಲಿ KJP ಟಿಕೆಟನ್ನು ತೊಗೊಂಡು ಸುಮಾರು 22,000 ಓಟ್ಗಳನ್ನು ಇವತ್ತು ನಾನು ತೆಗೆದುಕೊಂಡೆ. ಅದೇನಾಯ್ತು, KJP ತೊಗೊಂಡೋಗಿ BJP ಒಳಗೆ ವಿಲೀನ ಮಾಡಿದರು 2014ರಾಗ. ಆವಾಗ BJP ಪಕ್ಷದಿಂದ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇಲೆಕ್ಷನ್ ಮಾಡೀವಿ, ಭಾಳ ಪ್ರಾಮಾಣಿಕವಾಗಿ ಮಾಡೀವಿ. ಯಾಕಂದ್ರೆ ನಮಗೂ ಕೆಲವೊಂದು ಆಶ್ವಾಸನೆಗಳನ್ನು ಕೊಟ್ಟರು. ಹೀಗಾಗಿ ನಾನು ಮತ್ತು KJPಯಿಂದ BJP ಹೋದೆ. 2018ರೊಳಗೆ ಮುಂದೆ ನಮ್ಮ RT ನಗರ್ ಮನೆಯೊಳಗೆ ಬೆಂಗಳೂರು ಒಳಗೆ ನಮ್ಮ ಇವ್ರು ಯಾರು ಬೊಮ್ಮಾಯಿ ಸಾಹೇಬ್ರು ಕರೆದ. ಯಾಕಂದ್ರೆ ಆವಾಗ ಪಾರ್ಟಿಗೆ ಬಿಡಬೇಕು, ಏನು ಮಾಡಬೇಕು, ಯಾಕಂದ್ರೆ ನಮಗೆ ಟಿಕೆಟ್ ಕೊಟ್ಟರೆ ನಿಂತರಾತು, ಇಲ್ಲ ಅಂದ್ರೆ ಪಾರ್ಟಿ ಬಿಟ್ಟು ಮತ್ತು ನಾನು ಕಾಂಗ್ರೆಸ್ಗೆ ಹೋಗ್ಬೇಕು ಅನ್ನೋ ಒಂದು ವಿಚಾರದೊಳಗೆ ಅವಾಗ ವ್ಯಕ್ತಪಡಿಸಿದ್ದೆ ನಾನು ನಮ್ಮ ಮನೆಯೊಳಗೆ ಆಯ್ತು, ನಮ್ಮ ವೆಲ್ ವಿಷರ್ ಮುಂದೆ. ಆವಾಗ ಅವರು ಅಲ್ಲೇ ನಮ್ಗೆ ಒಂದು 8-10 ಮಂದಿನ ಕರೆದ, ನೋಡಪ್ಪ ಅಮೃತ ನೀನು ಕುಡಿದ್ರೆ ಧಾರವಾಡ ಗ್ರಾಮೀಣ ನಾವು ಗೆಲ್ತೇವೆ, ಒಬ್ಬರು MLA ಇರ್ತೀರಿ, ಒಬ್ಬರು ಅದರ ಈಕ್ವಲೆಂಟ್ ಪೋಸ್ಟ್ನಾಗ ಇರ್ತೀರಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಆವಾಗೂ ಸಹಿತ ಅವರು ಚುನಾವಣೆಯನ್ನು ಮಾಡಿದ್ದೀವಿ. ಎಲ್ಲ ಇವತ್ತು ಧಾರವಾಡ 71 ಮಂದಿ ಭಾರತೀಯ ಜನತಾ ಪಕ್ಷದಿಂದ ಅಮೃತ್ ದೇಸಾರನ್ನ ಆಗಿನ ಟೈಮ್ದೊಳಗೆ ನಾವೆಲ್ಲರೂ ಸೇರಿ ಆಯ್ಕೆಯನ್ನು ಮಾಡಿದ್ದೀವಿ. ಮುಂದೂ ಸಹಿತ ನಮ್ಗೆ ಹಂಗಾರೆ ಏನಾರ ಟಿಕೆಟ್ ಕೊಡ್ಬೋದು, MLC ಮಾಡ್ತಾರೆ ಇನ್ನೂ ಒಂದು ಆಶಾಭಾವನೆ ಒಳಗೆ ನಾವು BJP ಒಳಗನ ಇದ್ದೆ. 2022 ತನಕನೂ ಏನೂ ಮಾಡಲಿಲ್ಲ ನಮಗೆ. ಇನ್ನು 2023ಕ್ಕೆ ಚುನಾವಣೆ ಬರ್ತೈತಿ ಅಂದ ಕೂಡಲಿ ಅಂತಂತಂದ್ರೆ ನಾನಕ ಒಂದು ಬಿಟ್ಟು 2 ಸರಿ ಕೇಳಿವಿ, ಮಳ್ಳಿನ ಬೆನ್ನು ಹತ್ತಲಿಲ್ಲ. ಬೆನ್ನು ಹತ್ತೆ ನಾ ಅಧಿಕಾರ ತೊಗೊಳ್ಳೋಂಥ ವ್ಯಕ್ತಿನೂ ನಾನಲ್ಲ. ಆಗಿನ ಟೈಮ್ದೊಳಗೆ ನಮ್ಮ ಬಗ್ಗೆ ಭಾಳ ವೆಲ್ ವಿಷಯ ಅಂತಂದ್ರೆ ಈಗಿನ ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರು ನನ್ನ ಬಗ್ಗೆ ಭಾಳ ಅಪಾರ ಗೌರವ, ಹಾಗೂ ಗೌರವ. ಇವತ್ತಿಗೂ ನಾ ಪಾರ್ಟಿ ಬಿಟ್ಟೇನಾದರೂ ನನ್ನ ಬಗ್ಗೆ ಅವ್ರಿಗೆ ಗೌರವ ಐತಿ, ಅವ್ರ ಬಗ್ಗೆ ನನಗೂ ಗೌರವ ಇದೆ. ಅದರ ಪಕ್ಷ ಅವ್ರದ್ದು BJP ಇರ್ಬೋದು, ನಂದು ಕಾಂಗ್ರೆಸ್ ಇರ್ಬೋದು. ಅವರು ನನಗೆ ದಿಲ್ಲಿಗೆ ಕರೆಸಿರು, ನಿಗಮ ಮಂಡಳಿ ಅಧ್ಯಕ್ಷ ಫಿಕ್ಸ್ ಮಾಡಿರ್ತವನಪ್ಪನ, ನೀ ಅಧಿಕಾರ ತೊಗೊಂಡ್ರೆ ನಾನು ಬ್ಯಾಡ ಸಾಹೇಬ್ರು ಅಂದೆ. ನನಗೆ ML ಟಿಕೆಟ್ ಕೊಡಿಸ್ಬಿಡ್ರಿ, ಒಮ್ಮೆ ML ಆಗಿ ಸೇವೆ ಮಾಡ್ಬೇಕು ಅನ್ನೋದು ನಂದು ಇಚ್ಛೆ ಐತಿ ಅಂತ ಹೇಳಿದೆ ನಾನು. ಅವ್ರೇನು ಹೇಳಿದರು, ತವನಪ್ಪನ ಇದನ್ನು ತಗೋ, ನಿಗಮ ಮಂಡಳಿ ಅದಕ್ಕೆ ಇದನ್ನು ಮಾಡಿ ಅಧಿಕಾರ ನಡೆಸ್ರಿ, ಚೆಂದಾಗಿ ನೀವು ಜನರ ಸೇವೆಯನ್ನು ಮಾಡಿರಿ. 2023 ಚುನಾವಣೆ ಒಳಗೆ ಸರ್ವೇದೊಳಗೆ ಯಾರ್ದು ಬರ್ತೈತೆ ಅವ್ರಿಗೆ ಟಿಕೆಟ್ ಕೊಡೋನು ಅಂತಂದ್ರು. 2022ರಿಂದ 23 ತನಕ ಕರ್ನಾಟಕ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಸನ್ಮಾನ್ಯ ನಮ್ಮ BJPಯ ಈಗಿನ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಯವರ ಆಶೀರ್ವಾದದಿಂದ ನಾನು ಒಂದು 8-9 ತಿಂಗಳ ಅಧ್ಯಕ್ಷನಾಗಿ ಉತ್ತಮವಾಗಿ ನಾನು ಕಾರ್ಯನಿರ್ವಹಿಸಿದೆ. ಯಾವುದೂ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ, ಯಾವುದೂ ಕರಪ್ಷನ್ ಇಲ್ಲದ ಹಾಗೆ ಇವತ್ತು ಕಾರ್ಯವನ್ನು ನಿರ್ವಹಿಸಿದೆ. 2023 ಒಳಗೆ ಇವತ್ತು ಸರ್ವೇದೊಳಗೆ ನಂದೇ ಇತ್ತು. ಮತ್ತು ನಾನು ದಿಲ್ಲಿ ತನಕ ಇವರು ಸನ್ಮಾನ್ಯ ಯಡಿಯೂರಪ್ಪನವರು ನನಗೆ ಮಾರ್ಚ್ ಮೋಸ್ಟ್ಲಿ ಮೊದಲೇ ವಾರ ಮೊದಲೇ ಇರ್ಬೇಕ್ರಪ್ಪ 2023ರಾಗ ನುಗ್ಗಿಕೇರಿ ಒಳಗೆ ಅಲ್ಲಿ ದರ್ಶನಕ್ಕೆ ಅವ್ರು ಬಂದಾಗ, ತವನಪ್ಪನವರೇ ನೀವು ದಿಲ್ಲಿಗೆ ಬರ್ರಿ 6ನೇ ತಾರೀಕಿಗೆ ಅಂದರು. ಅದ್ರ ಪ್ರಕಾರ ಅಲ್ಲಿ ಹೋದೆ. ಟಿಕೆಟು ಮೋಸ್ಟ್ಲಿ ಸಿಗಬಹುದು ಅನ್ನೋ ಆಶಾಭಾವನೆ ಒಳಗೆ ನಾ ಬಂದೆ. ಮುಂದೆ ನಂದು ಟಿಕೆಟು ಯಾರ್ಯಾರ್ದು ಯಾವ ಕಾರಣವೂ ಗೊತ್ತಿಲ್ಲ, ಟಿಕೆಟ್ ತಪ್ಪು ಕೂಡಲೇ ಅಂದ್ರೆ ನಾನು ಪಾರ್ಟಿ ಬಿಡುವಂಥ ನಿರ್ಧಾರವನ್ನು ಮಾಡಿದ್ದೆ. ಆದರೆ 3-4 ತಿಂಗಳ ಮೊದಲ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ಆಗಿನ ಏನು ನಾವು 2023ರಾಗ ಆಯ್ಕೆ ಆದ್ರಲ್ಲ, 2-3 ತಿಂಗಳ ಮೊದಲ ನಮ್ಮ ಧಾರವಾಡ ಗ್ರಾಮೀಣದ ಕೆಲವೊಂದು ನಾಯಕರು, ಇವತ್ತು ಪ್ರಶಾಂತ್ ಕೇಕರವ್ರು ಇರ್ಬೋದು, ನಮ್ಮ ಅರುಣ್ ಪಾಟೀಲ್ ಇರ್ಬೋದು, ಮಾದಲ್ಮೈ ಅವರು, ವಿಜಯ್ ಕುರ್ಕುರಿ ಇರ್ಬೋದು, ಅಲ್ಲೇ ಕೊಟಬಾಗಿ ಅವರು, ಅಂಥವ್ರು ಒಂದು 7-8 ಮಂದಿ ಕೂಡ ವಿನಯ್ ಅಣ್ಣಾರು ನಿಮ್ಮನ್ನು ಕರ್ಕೊಂಬ ಅಂದಾರ್ರಿ ಅಂತೇಳಿ ಅಂದು ನನಗೆ ಬೆಂಗಳೂರಿಗೆ ಸಹಿತ ಕರ್ಕೊಂಡು ಹೋಗಿ ಒಂದು 3-4 ಸರ್ತಿ ಭೇಟಿ ಮಾಡಿಸಿದ್ರು. ನಾನು ಹೇಳಿದೆ ನನಗೆ BJP ಟಿಕೆಟ್ ಕೊಡ್ತೇನೆ ಅಂತಂದಾರೆ ಅಣ್ಣಾರ. ಅಕಸ್ಮಾತ್ BJP ಟಿಕೆಟ್ ಕೊಟ್ಟರೆ ನೀವು ಕಾಂಗ್ರೆಸ್ ಕ್ಯಾಂಡಿಡೇಟ, ನಾನು BJP ಕ್ಯಾಂಡಿಡೇಟ್, ಪ್ರೀತಿಯಿಂದ ಚುನಾವಣೆಯನ್ನು ಮಾಡೋಣ,
ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೆ ನಮ್ಮ ಕೆಲವೊಂದು ಕಂಡೀಷನ್ ಅದಾವೆ, ಮಾಡಿಕೊಂಡು ನಿಮ್ಮ ಚುನಾವಣೆಯನ್ನು ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಟಿಕೆಟ್ ತಪ್ಪಿದ ತಕ್ಷಣ ಮಾರನೇ ದಿವಸನ ಇವತ್ತು ಬೆಳಗಾವ್ದೊಳಗೆ ಅವರು ನಾವು ಏನು ಮಧ್ಯೆ ನಮ್ಮನ್ನು ಕರ್ಕೊಂಡು ಬಂದವರಿದ್ರಲ್ಲ ಎಲ್ಲರೂ ಕೂಡಿ ಒಂದು ಮಾತುಕತೆಯನ್ನು ಮಾಡಿ ನಾನು ಕಾಂಗ್ರೆಸ್ಸಿಗೆ ಬರುವಂಥ ಒಂದು ವ್ಯವಸ್ಥೆಯನ್ನು ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು 2023 ಒಳಗೆ ಮಾಡಿಕೊಟ್ರು. ಅಲ್ಲಿ ಮಾತುಕತೆ ಆದ ಮರನೇ ದಿವಸ ಈಗಿನ ಲೋಕೋಪಯೋಗಿ ಸಚಿವರು ನಮ್ಮ ನಾಯಕರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಣ್ಣವರು ಮರನೇ ದಿವಸ ನಮ್ಮ ಧಾರವಾಡ ಮನೆಗೆ ಭೇಟಿ ಕೊಟ್ಟು ನನ್ನ ಕಾಂಗ್ರೆಸ್ಸಿಗೆ ವೆಲ್ಕಮನ್ನು ಮಾಡಿದರು. ಆ ಟೈಮ್ದೊಳಗೆ ನಾವು ನಮ್ಮ ಜೊತೆಗಿರ್ತಕ್ಕಂಥ ಕಾರ್ಯಕರ್ತರಿರ್ಬೋದು ಎಲ್ಲರೂ ಕೂಡಿ ಇವತ್ತು ವಿನಯ್ ಕುಲಕರ್ಣಿ ಅವರು ನಮ್ಮ ಧಾರವಾಡ 71 ಕ್ಷೇತ್ರದಿಂದ, ಯಾಕಂದ್ರೆ ಒಂದು ಕೋರ್ಟಿನ ಆದೇಶದ ಮೇರೆಗೆ ಅವರು ಈ ಜಿಲ್ಲೆಯಿಂದ ಹೊರಗಿದ್ದರೂ ಸಹಿತ ಎಲ್ಲ ಮತದಾರರ ಕಾರ್ಯಕರ್ತರ ನಮ್ಮ ಲೀಡರ್ಗಳ ಒಂದು ಆಶೀರ್ವಾದದಿಂದ ಅವ್ರನ್ನ ಅವಾಗ ಆಯ್ಕೆಯನ್ನು ಮಾಡಿದ್ದೀವಿ. ಏನೋ ಕೆಲವೊಂದು ಕಾರಣಾಂತರದಿಂದ ಕೋರ್ಟ್ ಇವತ್ತು ಅವ್ರಿಗೆ ಒಂದು ಯಾವುದೇ ಒಂದು ಇದರಿಂದ ಅವರ ಇವತ್ತು ಶಿಕ್ಷೆಯನ್ನು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ಸ್ಟೇ ಆಕೈತಿ ಅನ್ನಕತ್ತಾರ. ಸ್ಟೇನೂ ಆಗ್ಬೋದು. ಸ್ಟೇ ಆಗಲಿಲ್ಲ ಅಂತಂತಂದ್ರೆ ಇವತ್ತು ಚುನಾವಣೆಯನ್ನು ನಡಿಬೋದು. ಚುನಾವಣೆ ಅಕಸ್ಮಾತ್ ನಡೆದ್ರೆ ನಾನು ಅದು ಸಹಿತ, ಯಾಕಂದರೆ ಜನರ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಅಕಸ್ಮಾತ್ ಅದು ಸ್ಟೇ ಸಿಕ್ಕರೆ ಮುಂದೆ ಅವರೇ ಕಂಟಿನ್ಯೂ ಆಗಿ MLA ಇರ್ತಾರೆ. ಯಾಕಂದ್ರೆ ನಾವು ತಂದವರು ಇದ್ದಾರೆ, ನಮ್ಮವರು ಇದ್ದಾರೆ, ನಮ್ಮ ಪಾರ್ಟಿಯವರು ಇದ್ದಾರೆ. ಅಕಸ್ಮಾತ್ ಅದು ಸ್ಟೇ ಸಿಗಲಿಲ್ಲ, ನ್ಯಾಯಾಲಯದ ಆದೇಶದ ಒಂದು ಏನಾದ್ರು ಸ್ಟೇ ಸಿಗಲಿಲ್ಲ ಅಂದರೆ ನಾನು ಸಹಿತ ಧಾರವಾಡ 71ರ ಆಕಾಂಕ್ಷಿಯಾಗಿ ಇವತ್ತು ಜನರ ಸೇವೆ ಮಾಡೋದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟಿಗೆ ಅರ್ಜಿಯನ್ನು ಹಾಕ್ತೇನೆ. ಇವತ್ತು ಟಿಕೆಟ್ ಕೊಟ್ಟರೆ ಪ್ರೀತಿಯಿಂದ ಇವತ್ತು ನಾನು ನಿಲ್ತೇನೆ. ನಿಂತು ಇವತ್ತು ಆಯ್ಕೆ ಆದ್ರೆ ಧಾರವಾಡ ಗ್ರಾಮೀಣ ಭಾಗದ ಶಾಸಕರನ್ನು ಇವತ್ತು ನಾನು ಸೇವೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಪಕ್ಷದಲ್ಲಿ ನಾನು ಕೇಳ್ಕೊತೀನಿ. ಈ ಟೈಪ್ ನಂದು ಒಂದು ಏನು ಒಂದು ರಾಜಕೀಯ ನಡೆಯಿರ್ಬೋದು, ಔದ್ಯೋಗಿಕವಾಗಿರ್ಬೋದು, ಎಲ್ಲ ರಂಗದೊಳಗೆ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟು ನಾವು ಈ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಒಂದೊಂದು ದಿವಸಕ್ಕೆ ನಾ 25-30 ಕಿಲೋಮೀಟ್ರ್ ಸೈಕಲ್ ತೊಗೊಂಡು ಹೊಳೆ ಬರ್ತಿದ್ವಿ ಅಂದ್ರೆ 50-60 ಕಿಲೋಮೀಟ್ರ್ ಸೈಕಲ್ ಹೊಡೆದವು. ಯಾರೂ ನಂಬಂಗಿಲ್ಲ. ವ್ಯಾಪಾರ ಮಾಡುವಾಗ ಇದೇ ಮರ್ಯಾವಾಡ ಕರಡಿಗುಡದೊಳಗೆ ಒಂದೊಂದು ದಿವಸಕ್ಕೆ 200-300 ಚೀಲ ಹಿಂಗೆ ಇದನ್ನು ಏನು ಅವಾಗ ಪಾವಲೆ ಅಳಿತಿದ್ದೀವಿ ನಾವು. ಹಿಂಗೆ ಪಾವಲೆ ನಾವು ಹಿಂಗೆ ಚೀಲದಾಗ ನಮ್ಮ ಕಾರ್ಕೊಂಡು ನಾವು ಕೂಡ ಹಿಂಗೆ ಅಳದ್ರೆ ಹಿಂಗೆ ಕೂಲ್ಯದಾಗ 100-200 ಚೀಲ ಜೋಳ ಇರ್ತಿದ್ದು. ಅಳದು ಬಂದ್ರೆ ಸುಂಕೆಲ್ಲ ನಮ್ಮ ಕಿವಿಗೆ ಮೂಗಿಗೆ ಎಲ್ಲ ಕಟ್ತಿತ್ತು. ನಾವು ಪಾವಲೆ 100 ಚೀಲ ಜೋಳ ಅಳದೇವು ಅಂದ್ರೆ ಯಾರೂ ನಂಬಂಗಿಲ್ಲ. 100 ಚೀಲ ಚೀಲ ಬಾಯಿ ಹೊಲದೇವಿ ಅಂತಂತಂದ್ರೆ ಯಾರೂ ನಂಬಂಗಿಲ್ಲ. ಅಂಥ ಕಷ್ಟ ಪರಿಸ್ಥಿತಿ ಒಳಗೆ ನಾವು ಮಾಡಿದ್ದೀವಿ. ಎಲ್ಲಿ ಇವತ್ತು ಕಷ್ಟ ಅನ್ನೋದು ಇರ್ತೈತಲ್ಲ, ನಾವು ಪ್ರಾಮಾಣಿಕವಾಗಿ ಸಜ್ಜನರಾಗಿ ಇವತ್ತು ನಾವು ಇದ್ದರೆ ನಾವು ಬೆಳಿತೀವಿ ಅಂತಕ್ಕಂಥದ್ದು ಇವತ್ತು ಉದಾಹರಣೆಗೆ ನಾನೇ. ನಾವು ಅಷ್ಟು ಕಷ್ಟಪಟ್ಟದ್ದಕ್ಕೆ ಮಹಾನ್ ತಪ್ಪುಗಳ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಇದಕ್ಕೆಲ್ಲ ಕಾರಣ ಏನು ಸರಳ ಸಜ್ಜನಿಕೆಯ ಒಂದು ಒಳ್ಳೆಯ ನಡೆ ನುಡಿಗಳಿಂದ ಇವತ್ತು ನಮ್ಮ ತಂದೆಯವರನ್ನು ವ್ಯಾಪಾರ ಮಾಡಿದರು. ನಮ್ಮ ತಂದೆ ತಾಯಿಯವರ ಒಂದು ಆಶೀರ್ವಾದ ಇರ್ಬೋದು. ಅವರು ತೀರಿ ಹೋದ ನಂತರ ಇವತ್ತು ನಾವು 6 ಜನ ಅಣ್ಣ ತಮ್ಮರು ಏನು ಧಾರವಾಡ ಗ್ರಾಮೀಣದೊಳಗೆ ಏನು ಒಂದು 18-20 ಉದ್ಯೋಗಗಳನ್ನು ನಾವು ಮಾಡ್ತಾ ಬಂದೀವಿ. ಎಲ್ಲಿ ಒಂದು ಕಪ್ಪು ಚುಕ್ಕೆ ಬಾರದ ಹಾಗೆ ಯಾವ ಉದ್ಯೋಗದಲ್ಲಿ ಯಾವ ರೈತರಿಂದ ನಮ್ಮ ವಿರೋಧಿಗಳು ಸಹಿತ ವಿರೋಧ ಪಕ್ಷದವರು ಸಹಿತ ಬಂದು ಇವತ್ತು ನಮ್ಮ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ಹಿಡಿದ ಹಾಗೆ ಇವತ್ತು ಇಲ್ಲಿವರೆಗೆ ನಾವು ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು, ಜನಪರವಾದಂಥ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ, ನಮ್ಮ ಮನೆಯವರು ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾಗ ಇವತ್ತು ಕುಡಿಯ ನೀರಿನ ಯೋಜನೆಗಳನ್ನು ಸಾಕಷ್ಟು ತಂದಿದ್ದೆವು. ಉಪ್ಪಿನ ಬೆಟಗೇರಿ ಒಳಗೆ 32 ಸಿಸ್ಟಮ್ ಒಂದೇ ಟೈಮ್ ಕುಂಡಿಸ್ಯಾವ. ಆವಾಗ ಸೌಳು ನೀರನ್ನು ಕೆಲವೊಮ್ಮೆ ಬರ್ತಿದ್ವು. ಕೆಲವು ಮಂದಿಗೆ ಸೌಳು ನೀರು ಬಂದು ಸಾಕಂತಿದ್ರು. ಎದಕ್ಕೆ? ಬಳಸೋದಕ್ಕೆ. ಓವರ್ ಹೆಡ್ ಟ್ಯಾಂಕ್ಗಳನ್ನು ಕಟ್ಟಿವಿ. ಕೆಲವೊಂದು ಇದ್ದಂಥ ಸಣ್ಣ ಪುಟ್ಟ ಫಂಡದೊಳಗೆ ರಸ್ತೆ ನಿರ್ಮಾಣ ಇರ್ಬೋದು, ಶಾಲೆಗಳಿಗೆ ದುರಸ್ತಿ ಇರ್ಬೋದು. 2008-09 ನಾನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಮಿಟಿ ಚೇರ್ಮನ್ ಜಿಲ್ಲಾ ಪಂಚಾಯತ್ ಧಾರವಾಡ. ಆ ಟೈಮ್ದೊಳಗೆ ಪ್ರತಿ ವರ್ಷ 1,000 ಇವತ್ತು ಸರ್ವ ಶಿಕ್ಷಣ ಅಭಿಯಾನದ ಅಡಿ ಒಳಗೆ ಧಾರವಾಡ ಜಿಲ್ಲೆ ಒಳಗೆ ನಾವು ಎಲ್ಲೆಲ್ಲಿ ಶಿಥಿಲಗೊಂಡಂಥ ಇವತ್ತು ಸರ್ಕಾರಿ ಶಾಲೆಗಳಿದ್ದು
ಅಲ್ಲಿ ಕೊಠಡಿಗಳನ್ನು ಕೊಟ್ಟು 2,000ಕ್ಕಿಂತಲೂ ಹೆಚ್ಚು ಕೊಠಡಿಗಳನ್ನು 2008 ಮತ್ತು 2009 ಹಂಚಿಕೆ ಮಾಡಿದೆ. ನಾನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಮಿಟಿ ಚೇರ್ಮನ್. ಉದಾಹರಣೆಗೆ ಒಂದೇ ಹೇಳ್ಬಿಡ್ತೇನೆ ನಿಮ್ಗೆ. ಇಲ್ಲೇ ನಮ್ಮ ಉಸ್ಗಿನ ಅಡ್ಡೆ ಇತ್ತಲ್ಲ ಧಾರವಾಡದಲ್ಲಿ, ಹಳೆ APMC ಅದು ನಾ ಅಧ್ಯಕ್ಷ ಇದ್ದಾಗ ಕೊಟ್ಟದ್ದು. ಇವತ್ತು ಅದು ಎಲ್ಲಿತ್ತು, ಕಂಟಿಗಲ್ಲಿ ಒಳಗೆ ಒಂದು ಡ್ರೈನೇಜ್ ಮೇಲೆ ಇತ್ತು. ನಾ BO ಕರ್ಕೊಂಡು ಹೋಗಿ ನಾನು ಇನ್ಸ್ಪೆಕ್ಷನ್ ಮಾಡಿದರೆ ಅಲ್ಲಿ 5 ನಿಮಿಷ ನಿಂದ್ರಕ್ಕಾಗಿಲ್ಲ. ಇಲ್ಲಿ ಇವತ್ತು ಮಕ್ಕಳರ ಹೆಂಗೆ ಕಲಿತಾರೆ, ಟೀಚರ್ಸರು ಬಂದು ಹೆಂಗೆ ಕಲಿತಾರಪ್ಪ ಅಂತ ಅನ್ನತಕ್ಕಂಥ ಒಂದು ವಾತಾವರಣ ಇತ್ತು ಕಂಟಿಗಲ್ಲಿ ಒಳಗೆ. ಅದನ್ನು ಅಲ್ಲಿ 8 ರೂಮ್ಗಳನ್ನು ಹಾಕಿಕೊಟ್ಟೆ ನಾನು. ಕೆಲವೊಂದು ಪರ ವಿರೋಧ ಬಂದು, ಅದು ಮಸೀದಿ ಜಾಗ ಇದಿತ್ತಲ್ಲೇ, ಮಸೀದಿ ಒಳಗೆ ಶಾಲೆ ಇತ್ತು ಕಂಟಿಗಲ್ಲಿ ಒಳಗೆ. ನಂಬುದು ಇನ್ಕಮ್ ಹೋಗ್ತೈತಿ ಅಂತ ಒಂದಷ್ಟು ಮಂದಿ ಎಲ್ಲೇ ಕಂಟಿಗಲ್ಲಿ ಒಳಗೆ ಒಂದಷ್ಟು ಮಂದಿ ಮಕ್ಕಳಿಗೆ ಶಿಕ್ಷಕರಿಗೆ ಎಲ್ಲ ಒಂದು ಒಳ್ಳೆಯ ಭವಿಷ್ಯ ನಿರ್ಮಾಣ ಆಕೈತಪ್ಪ, ಹೊಸ ಜಾಗದೊಳಗೆ ಶಾಲೆ ಕಟ್ಟೋಣ ಅಂತ. ಅವಾಗಲ್ಲಿ ಕಾರ್ಪೊರೇಟರ್ ಆದಂಥ ಆ ಭಾಗದ್ದು ಸನ್ಮಾನ್ಯ ಯಾಶೀನ್ ಹಾಮೇರ್ಪೇಟ್ ನಾವು ಭಾಳ ಚಲೋ ಸಾಥ್ ಕೊಟ್ಟರು. ಅವ್ರನ್ನ ಕರ್ಕೊಂಡು ಆಗಿನ DC ದರ್ಪಣ್ ಜೈನ್ ಅವ್ರಿಗೆ ಹೇಳಿದ್ವಿ ನಾವು, ಸರ್ ಹಿಂಗೆ ತಕರಾರು ಮಾಡಕತ್ತಾರೆ, ಹಿಂಗೆ ಐತಿ. ಅವ್ರು ಹೇಳಿಬಿಟ್ರು, ಅವ್ರು ಯಾರು ತಕರಾರು ಮಾಡ್ತಾರೋ ಅವ್ರನ್ನ ಡೈರೆಕ್ಟ್ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ, ನೀವು ಅದನ್ನು ಚಾಲೂ ಮಾಡ್ತೀರಿ ಅಂತ. ಹೀಗಾಗಿ ಇಂಥವು ಹೇಳ್ಕೊತ ಹೊಂಟ್ರೆ ನಾನು ಇತಿಹಾಸ ನಿರ್ಮಾಣಕ್ಕೈತಿ ಇನ್ನೂ ಒಂದು ತಾಸನ್ನ ಹೇಳ್ಬೋದು ನಾವು ಮಾಡಿದ ಕೆಲವೊಂದು ಸೇವೆಗಳನ್ನು. ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಿದ್ದಾಗ ಇದೇ ಯಾದವಾಡದೊಳಗೆ ಒಂದು ನೆಗಡಿ ಒಂದು ಕೆಮ್ಮು ಬಂದ್ರೆ ಇವತ್ತು ಧಾರವಾಡಕ್ಕೆ ತೋರ್ಸಕ್ಕೆ ಬರ್ಬೇಕಾಗಿತ್ತು. SDMದಾಗ ಆಗಿನ ಕಾರ್ಯದರ್ಶಿಗಳಾದಂಥ ಜಿನೇಂದ್ರ ಪ್ರಸಾದ್ ಅವರು ಇವತ್ತು ಅವ್ರು ತೀರೋಗಿದ್ದಾರೆ. ಅವ್ರು ಒಂದು ಆಶೀರ್ವಾದದಿಂದ ನಾ ಹೇಳಿದ್ದಕ್ಕೆ ಅಲ್ಲಿ ಒಂದು ಇವತ್ತು SDM ಆಸ್ಪತ್ರೆ ಚಲೋ 2006 ನಾ ZP ಮೆಂಬರ್ ಅದೇ. 1 ವರ್ಷದೊಳಗೆ ಅದು ಇವತ್ತು ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದಿಂದ ಅಲ್ಲಿ ಒಂದು ಸುಸಜ್ಜಿತವಾದಂಥ ಇವತ್ತು ಆಸ್ಪತ್ರೆಯನ್ನು ಮಾಡಿದ್ದೀನಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನಾನು ಮಾಡಿದ್ದೀನಿ. ನಮ್ಮ ತಮ್ಮ ಮಹಾವೀರ್ ಅಷ್ಟಗಿ 5 ವರ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ, 5 ವರ್ಷ ಸದಸ್ಯನಾಗಿ, ಮಲ್ಲಪ್ಪ ಅಷ್ಟಗಿ ಒಂದು ಪೀರಿಯಡ್ ನಮ್ಮ ತಮ್ಮವನು ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ 5 ವರ್ಷ ಸದಸ್ಯನಾಗಿ, ಸುಮಾರು 20 ವರ್ಷ ಅಲ್ಲಿ ಗ್ರಾಮ ಪಂಚಾಯತ್ ಅವ್ರು ಕೆಲಸ ಮಾಡಿದ್ದಾರೆ. 10 ವರ್ಷ ಜಿಲ್ಲಾ ಪಂಚಾಯತ್ ನಾವು ನಮ್ಮ ಮಿಸಸ್ ಮಾಡಿದ್ದೀವಿ. ಹೀಗೆ ರಾಜಕೀಯವಾಗಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಕೆಲಸ ಕಾರ್ಯಗಳನ್ನು ಇವತ್ತು ನಾವು ಡೆವಲಪ್ಮೆಂಟ್ಗಳನ್ನು ಮಾಡಿದ್ದೀವಿ. ಎಲ್ಲ ಜನರ ಮನಸ್ಸಿರುವಾಗ ಅಚ್ಚಳಿಯದು ಉಳಿಯುವಾಗಿ ಮಾಡಿದ್ದೀವಿ. ಇವತ್ತು ನಾನು ಇಲೆಕ್ಷನ್ ಮಾಡುವಾಗ ಅಷ್ಟೇ ನಮ್ಮದು ಪಾರ್ಟಿ, ಅದರ ಮೇಲೆ ಏನಿತ್ತು ಈಗ ಎಲ್ಲ ಪಾರ್ಟಿ ವರ್ಗದವರು ಯಾರೋ ಬಂದರೂ ಸಹಿತ ನಾವು ಪ್ರೀತಿಯಿಂದ ಅವ್ರು ಕೆಲಸ ಮಾಡಿಕೊಡ್ತೀವಿ. ಯಾಕಂದ್ರೆ ನಾವು ಉದ್ಯೋಗಸ್ಥರು, ನಮ್ಮಂತಕ್ಕೆ ಎಲ್ಲ ಜಾತಿ ವರ್ಗದವರು ಎಲ್ಲ ಪಾರ್ಟಿಯವರು ಬರೋವ್ರನ್ನೇ. ಹೀಗಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಬೆಳೆದು ಇವತ್ತು ಇಡೀ ನಮ್ಮ ತಂದೆ ತಾಯಿಯವರ ಆಶೀರ್ವಾದದಿಂದ ಪಾಯಪ್ಪ ಮಲ್ಲಪ್ಪ ಅಷ್ಟಗಿ ಏನು ನಮ್ಮ ತಂದೆಯವ್ರದಾರ ಅವ್ರ ಆಶೀರ್ವಾದ, ಅವರ ನಮ್ಮ ತಂದೆ ತಾಯಿ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಹೆಸರನ್ನು ಉಳಿಸೋದ್ರ ಮುಖಾಂತರ, ನಮ್ಮ ಮನೆತನದ ಹೆಸರು ಉಳಿಸೋ ಮುಖಾಂತರ, ನಮ್ಮ ಊರಿನ ಹೆಸರು ಉಪ್ಪಿನ ಬೆಟಗೇರಿ ಉಳಿಸುವ ಹಾಗೆ ಇವತ್ತು ಇಲ್ಲಿಂದ ಬೆಂಗಳೂರು ತನಕ ನನ್ನ ಹೆಸರು ಉಳಿಯುವ ಹಾಗೆ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿಯವರು ಮತ್ತು ನಮ್ಮ ಸುತ್ತಮುತ್ತಲಿನ ಇವತ್ತು ಏನು ನಮ್ಮ ರೈತರು ಇರ್ಬೋದು, ನಮ್ಮ ಫಾಲೋವರ್ಸ್ ಇರ್ಬೋದು, ನಮ್ಮ ಮತದಾರ ದೇವರುಗಳಿರ್ಬೋದು, ಇಂಥವರೆಲ್ಲ ಒಂದು ಆಶೀರ್ವಾದದಿಂದ ರಾಜಕೀಯವಾಗಿ ಔದ್ಯೋಗಿಕವಾಗಿ ಮತ್ತು ಸಾಕಷ್ಟು ನಮಗೆ ಎಲ್ಲ ರಂಗದೊಳಗೂ ಎಲ್ಲ ರೀತಿಯೊಳಗೂ ಇವತ್ತು ಬಡತನದೊಳಗೆ ಇದ್ದಂಥ ನಮ್ಮ ಕುಟುಂಬವನ್ನು ಈ ಮಟ್ಟಕ್ಕೆ ತಂದು ಕುಂಡ್ರಿಸಿದ್ದಾರೆ. ಅಂದರೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ಜನರು ಮತ್ತು ನಮ್ಮ ಉಪ್ಪಿನ ಬೆಟಗೇರಿ ಭಾಗದ ಎಲ್ಲ ರೈತ ಬಾಂಧವರಿಗೆ ನಾವು ಎಷ್ಟು ಧನ್ಯವಾದಗಳನ್ನು ಏನು ಹೇಳಿದರೂ ಕಡಿಮೆ. ಯಾಕಂದ್ರೆ ಹಿರಿಯರು ಹೇಳ್ತಿರ್ತಾರೆ, ಕಷ್ಟ ಕಾಲದೊಳಗೆ ಒಂದು ಮುಳ್ಳು ತೆಗೆದ್ರೆ ಅರುಡಬೇಕಂತೆ. ನಮ್ಮ ಕಷ್ಟ ಕಾಲದೊಳಗೆ ಸಾಕಷ್ಟು ಇವತ್ತು ಸಹಾಯ ಮಾಡಿದಂಥ ವ್ಯಕ್ತಿಗಳಲ್ಲಿ ಅದ ಹೆಸರು ಹೇಳ್ಕೊತ ಹೊಂಟ್ರೆ ಒಂದು 100 ಮಂದಿ ಇದ್ದಾರೆ. ಒಂದು ಔದ್ಯೋಗಿಕ ಇರ್ಬೋದು, ಆರ್ಥಿಕವಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ಎಲ್ಲ ರಂಗದೊಳಗೂ ಇವತ್ತು ಹಣಕಾಸಿನ ವ್ಯವಸ್ಥೆ ಎಲ್ಲ ರಂಗದೊಳಗೂ ನಮ್ಗೆ ಇವತ್ತು ಸಹಕಾರ ಕೊಟ್ಟ ಈ ಮಟ್ಟದೊಳಗೆ ಬೆಳೆಸಿದ್ದಾರೆ. ಅದಕ್ಕೆ ನಮ್ಮ ಉಪ್ಪಿನ ಬೆಟಗೇರಿ ಭಾಗದ ರೈತರಿಗೆ, ನಮ್ಮ ಗ್ರಾಮೀಣ ಭಾಗದ ರೈತರಿಗೆ ಎಲ್ಲರಿಗೂ ನಾನು ನಮ್ಮ ಅಷ್ಟಗಿ ಎಲ್ಲ ಕುಟುಂಬದ ಪರವಾಗಿ, ಎಲ್ಲ ನಮ್ಮ ಸಹೋದರರ ಪರವಾಗಿ, ನಮ್ಮ ದಿವಂಗತ ನಮ್ಮ ತಂದೆ ತಾಯಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಇವತ್ತು ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ಇಲ್ಲಿವರೆಗೆ ನಾನು 1961 ನಾವು ಹುಟ್ಟಿನಿಂದ ಹಿಡಿದು 2026ವರೆಗೆ ನನ್ನ ಒಂದು ವೈಯಕ್ತಿಕ ಜೀವನ ಇರ್ಬೋದು, ರಾಜಕೀಯ ಇರ್ಬೋದು, ಸಾಕಷ್ಟು ವಿಷಯಗಳನ್ನು
ತಮಗೆ ಪ್ರಸ್ತಾಪ ಮಾಡಿದ್ದೀನಿ ನಾನು. ಆದ್ರೆ ಈಗಿನ ಒಂದು ಯುವ ಪೀಳಿಗೆಗೆ ಕೆಲವೊಂದು ಮಾತುಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಒಂದು ರಾಜಕೀಯ ಮತ್ತು ಔದ್ಯೋಗಿಕ ಜೀವನದೊಳಗೆ 1999 2000 ನಾನು ಜಯನಗರದೊಳಗೆ ಒಂದು ಹೊಸ ಮನೆ ಕಟ್ಟಿದ್ದೆ. ಭಾಳ ಕಷ್ಟಪಟ್ಟು ಕಟ್ಟಿದ್ದೆ. ಆಗಿನ ಟೈಮ್ದೊಳಗೆ ಉದ್ಯೋಗದೊಳಗೆ ನನಗೆ ಒಂದು ವ್ಯಕ್ತಿ ಇವತ್ತು ಮೋಸ ಮಾಡಿದ. ನಾ ಈ ಮಾತನ್ನು ಯಾಕೆ ಹೇಳಾಕತ್ತೀನಿ ಅಂತಂತಂದ್ರೆ, ಟೌನಪ್ಪ ಅಷ್ಟಿಗೆ ಇವತ್ತು ಮೋಸ ಮಾಡಿದವ್ರಿಗೆ ಏನು ಅನ್ಯಾಯ ಆಗೈತೆ ಅನ್ನೋದು ನಾನು ಹೇಳ್ಬಿಡ್ತೀನಿ. 99 ನಾ ಬರೀ 8 ತಿಂಗಳಿದ್ದೆ ಜಯನಗರ ಮನೆಯೊಳಗೆ ಕಟ್ಟಿಸಿ. ನನಗೆ ಹತ್ತಿಹಳ್ಳಿ ವ್ಯಾಪಾರದೊಳಗೆ ಒಂದು ಮನುಷ್ಯ ಮೋಸ ಮಾಡಿದ. ಆಗಿನ ಟೈಮ್ದೊಳಗೆ ಸರಣ ಒಂದು 30 ರಿಂದ 35 ಲಕ್ಷ ರೂಪಾಯಿ. ನಾ ಯಾವ ವ್ಯಾಪಾರದಲ್ಲಿ ಲಾಸ್ ಆಗಿಲ್ಲ, ಯಾವ ಎಲ್ಲರ ಗೆಲುವು ಸೋಲು ಇಂಥವಲ್ಲ, ರಾಜಕಾರಣಕ್ಕೆ ಹಾಕಿಲ್ಲ, ಏನೆಲ್ಲ, ಬರೀ ಮೋಸ ಹೋದೆ. ಮನೆ ಮಾರಿದೆ, ಯಾರ್ಯಾರಿಗೆ ರೊಕ್ಕ ಕೊಡೋದಿತ್ತು ಕೊಟ್ಟೆ. 1 ವರ್ಷದಲ್ಲಿ ಯಾರ್ದು 1 ಪೈಸಾನ ರೊಕ್ಕ ಇಟ್ಕೊಳ್ಳಿಲ್ಲ. ನನಗೆ ಯಾರು ಅನ್ಯಾಯ ಮಾಡಿದ್ರಲ್ಲ 2 ವರ್ಷದೊಳಗೆ ಅವ್ರು ಮನೆ ಮಾರಿದರು, ಅವರು ತೀರ್ರು. ತಿರುಗಿ ಆ ಮನೆಯವ್ರು ಬಂದು ನನ್ನಂತೆ ರೊಕ್ಕ ಕೇಳೋಂಗಾತ. ನಾ ಇದನ್ನ ಯಾಕೆ ಹೇಳಾಗತ್ತೀನಿ ಅಂತಂದ್ರೆ, ನಿಮ್ಮ ನಡವಳಿಕೆ, ನಿಮ್ಮ ಮಾತು, ನಿಮ್ಮ ನುಡಿ, ಇವತ್ತು ತಂದೆಗಳ ತಾಯಿಗಳ ಆಶೀರ್ವಾದದಿಂದ ನೀವು ಎಲ್ಲರ ಜೊತೆಗೆ ಸರಿಯಾಗಿರ್ರಿ, ಚೆಂದಾಗಿರ್ರಿ. ಒಂದು ನಿಮ್ಗೆ ಹೇಳ್ತೇನೆ ನಾನು, ದೇವರ ಆಶೀರ್ವಾದದಿಂದ ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. ನಾನು ದುಶ್ಚಟಗಳಿಂದ ದೂರಿರ್ರಿ, ಗುಟ್ಕಾಗಳಂಥವನ್ನು ಯೂಸ್ ಮಾಡಬೇಡ್ರಿ. ಈಗ 108 ಮೊಬೈಲ್ಗಳ ಅದ್ರೊಳಗೆ 108 ಆ್ಯಪ್ಗಳು ಬಂದಾವೆ, ಅದರಲ್ಲಿ ಜೂಸ್ ಆಡಬೇಡ್ರಿ. ಮತ್ತು ಯಾರು ಇವತ್ತು ತಲೆ ಕೆಳಗೆ ಮಾಡಿ ಕಾಸು ಇವತ್ತು ಮೊಬೈಲ್ಗಳನ್ನು ನೋಡ್ಕೊತ ಕುಂತಾರ ವಿದ್ಯಾರ್ಥಿಗಳು, ಮುಂದೊಂದು ದಿನ ನೀವು ತಲೆ ಕೆಳಗೆ ಮಾಡುವಂಥವ ಟೈಮ್ ಬಂದರೂ ಬರ್ಬೋದು. ಅದಕ್ಕೆ ಯಾವಾಗಿದ್ರೂ ಒಂದು ನಿಮ್ಮಲ್ಲಿ ಛಲ ಇರಬೇಕು. ಹಡಿದ ತಂದೆ ತಾಯಿಗಳ ಹೆಸರನ್ನು, ಹುಟ್ಟಿದ ಊರಿನ ಹೆಸರನ್ನು, ಕಲಿತ ಶಾಲೆಯ ಹೆಸರನ್ನು, ಕಲಿಸಿದ ಗುರುಗಳ ಹೆಸರನ್ನು ಇವತ್ತು ನೀವು ತರಬೇಕು ಅಂತಂತಂದರೆ ನಿಮ್ಮ ಹತ್ತಕ್ಕೆ ಒಂದು ಛಲ ಇರಬೇಕು. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಆ ಒಂದು ಇದ್ರೊಳಗೆ ಎಲ್ಲೇ ಯಾವುದೇ ಇದ್ರಾಗ ನೀವು ಒಮ್ಮೆ ಔದ್ಯೋಗಿಕವಾಗಿರ್ಬೇಕು, ಶಾಲೆ ಒಳಗತ್ತು ಫೇಲ್ ಆಗ್ಯರಿ ಅಂತಂತಂದ್ರೆ ಅದಕ್ಕೇನು ನೀವು ಭಯ ಪಡುವಂಥ ಪ್ರಶ್ನೆನೇ ಇಲ್ಲ. ಛಲ ಇದ್ದರೆ ಇವತ್ತು ಬೇಕಾದ ಸಾಧಿಸ್ಬೋದು. ನಾ ಬರೀ SSLC ಓದಿದ್ದೀನಿ, ಅದು ಸರ್ಕಾರಿ ಶಾಲೆ ಒಳಗೆ ಉಪ್ಪಿನಬೇಟಿಗೆರೆ 1 to 7. ಮುಂದೆ ಏನೈತಿ ಒಂದು 8th 9th SLC ಅನುದಾನಿತ ಶಾಲೆ ಒಳಗೆ ಕಲ್ತೀನಿ. ನಾ ಇನ್ನು ಧಾರವಾಡ ಹುಬ್ಬಳ್ಳಿ ಒಳಗೆ ದೊಡ್ಡ ಶಾಲೆ ಒಳಗೆ ಕಾನ್ವೆಂಟ್ಸ್ ಕಾಲೇಜ್ ಶಾಲೆ ಒಳಗೆ ಕಲ್ತಿಲ್ಲ. ಈ ಒಂದು ಮಟ್ಟಕ್ಕೆ ಬರ್ಬೇಕಂದ್ರೆ 7 ಬೀಳುಗಳನ್ನು ಇದನ್ನು ಮಾಡಿದ್ದೀನಿ ನಾನು. 50-60 ಕಿಲೋಮೀಟ್ರ್ ಒಂದು ದಿವ್ಸಕ್ಕೆ ಸೈಕಲ್ ತುಳಿದಿದ್ದೇವೆ. ರಾಜಕೀಯವಾಗಿ ಕೆಲವೊಂದು ಬಹಳ ತುಳಿತಕ್ಕೆ ಒಳಗಾಗಿದ್ದೇವೆ. ಒಂದು ಮಾತು ಹೇಳ್ತೇನೆ ನಾನು, ರಾಜಕಾರಣ ಮಾಡುವಂಥವ್ರು ಮೊದಲೇಕ ನಿಮ್ಮ ಹೆಂಡ್ರು ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಉದ್ಯೋಗ ಇದೆಲ್ಲ ಮುಗಿದ ಮೇಲೆ ರಾಜಕೀಯ ಮಾಡ್ರಿ ಅಂತ ಹೇಳ್ತೇನೆ ನಾನು ಯುವ ಪೀಳಿಗೆಗೆ. ಯಾಕಂದ್ರೆ ರಾಜಕಾರಣ ಅಂತಂತಂದ್ರೆ ಸುಮ್ಮನೆ ನಾ ಇಲ್ಲಿ ತನಕ ಬದುಕಿ ಉಳಿದದ್ದು ನಮ್ಮ ಒಂದು ಜನರ ಆಶೀರ್ವಾದ ಇರ್ಬೋದು, ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಇರ್ಬೋದು, ನಮ್ಮ ಹತ್ತಿರ ಇರ್ತಕ್ಕಂಥ ಒಂದು ಛಲ ಇರ್ಬೋದು. ಇದರಿಂದ ಹೊರತು ಇವತ್ತು ನಾವು ಉಳಿದಿದ್ದೇ ಹೊರತು ಇದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಇದು ಒಂದು ಕಿವಿಮಾತನ್ನು ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋದಕ್ಕೆ ಇಚ್ಛಪಡ್ತೀನಿ. ದಯವಿಟ್ಟು ನಾ ಏನು ಹೇಳಿನಿ ಇದರ ಪ್ರಕಾರ ನೀವು ನಡ್ಕೋರಿ. ಎಲ್ಲ ಖಾಲಿ ಇದ್ದಾಗ ಮಾತ್ರ ಬಂದು ನೀವು ರಾಜಕೀಯವನ್ನು ಮಾಡಿ. ಈಗ ಭಾಳ ನಾವು ನೋಡ್ಕೊತ ಬಂದೀವಿ, ರಾಜಕೀಯ ಮನೆತನದೊಳಗೆ ರಾಜಕೀಯ ಮಾಡ್ಕೊತ ಹೋಗ್ಬಿಡ್ತಾರೆ. ಅಂದ್ರೆ ಅವ್ರನ್ನ ತಮ್ಮ ಮನೆಯವ್ರನ್ನ ಬೆಳೆಸ್ಕೊತ ಹೋಗ್ತಾರೆ. ಇವತ್ತು ನನ್ನ ಮನೆಯೊಳಗೆ ಕೆಲವು ಮಂದಿ ನನ್ನ ಮಗಗೆ ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡ್ರಿ ಅಂತ ರಗಡ್ ಮಂದಿ ರಾಡಪ್ಪ ಅಂದೆ. ಅವ್ನು ಉದ್ಯೋಗ ಮಾಡ್ಕೊತ ಹೋಗ್ಯಾನ. ನಮ್ಮ ಮನೆಯೊಳಗೆ ಏನೋ ತಪ್ಪಿ ನಾ ಬಂದೇನೆ. ಇದನ್ನು ಇದ್ರಾಗಿಂದ ಹೊಳ್ಳಿ ಹೋಗ್ಬೇಕಂದ್ರೆ ಕೆರೆಯಾಗ ನಾ ಈಸ್ ಬಿದ್ದೇನೆ. ಹೊಳ್ಳಿ ಹೋಗ್ಬೇಕಾದ್ರೆ ಮತ್ತೆ ಅಷ್ಟು ಈಸ್ಬೇಕು ನಾ. ಅದು ಬ್ಯಾಡ ಅಂತ ಅನ್ನೋದಕ್ಕೆ ಇದನ್ನು ಮುಂದುವರ್ಸ್ಕೊಂಡು ಹೊಂಟೇನೆ. ಏನ ನಿಮ್ಮೆಲ್ಲರ ಯುವಕರ ಆಶೀರ್ವಾದ, ಜನರ ಆಶೀರ್ವಾದ ಇದ್ರೆ ಮುಂದೊಂದು ದಿನ ಏನಾರಾಗಿ ನಾನು ಸೇವೆ ಮಾಡಬಹುದು. ಅದಕ್ಕೆ ಎಲ್ಲರಿಗೂ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತೈತಿ ಅಂತಲ್ಲ. ಅದಕ್ಕೆ ಯುವಕರಿಗೆ ಇಂಥವು ಕೆಲವೊಂದು ನಾಯಿನ ಇಲ್ಲಿವರೆಗೆ ಹಿಡಿದ್ನಿ, ಇವನ್ನ ನೀವು ಪಾಲಿಸುವುದರ ಮುಖಾಂತರ ನಿಮ್ಮ ಭವಿಷ್ಯವನ್ನು ನೀವು ನಿರ್ಮಾಣ ಮಾಡ್ಕೋಬೇಕಂತ ನಾ ಕಳಕಳಿಯಿಂದ ನಾವು ಇವತ್ತು ಹೇಳ್ತೇನೆ. ಯಾಕಂದ್ರೆ ಇವತ್ತು ಈ ಮಾತನ್ನ ಯಾಕೆ ಹೇಳ್ತಾನೆ, ಸಾಧಕರ ವೇದಿಕೆ ಇವತ್ತು ಬಸನಗೌಡ ಪಾಟೀಲ್
ಅವ್ರು ಬಸವರಾಜನು ಅಂತಾರೆ. ಇವತ್ತು ಅಂಥವ್ರು ನನಗೆ ಇದನ್ನೊಂದು ಅವಕಾಶ ಮಾಡಿಕೊಟ್ರು. ಈ ಅವಕಾಶ ತಮಗೆ ಹೇಳೋದಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಅಂತ ತಿಳಿದ ಇವತ್ತು ಯುವಕರಿಗೆ ಈ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇದ್ರ ಜೊತೆಗೆ ನೀವು ಒಂದು ಇವತ್ತು ಶಾಲೆಯನ್ನು ಕಲಿತ ಇವತ್ತು ರಾಜಕೀಯನ ಮಾಡಬೇಕು, ನಾ ಕಮತಾನ ಮಾಡಬೇಕು ಹಿಂಗಂತಲ್ಲ. ನಿಮ್ಗೆ ಕೆಲವು ಮಂದಿ ಡಾಕ್ಟರ್ ಆಗಬೇಕಂತಾರೆ, ಕೆಲವು ಮಂದಿ ಇಂಜಿನಿಯರ್ ಆಗಬೇಕಂತಾರೆ, ಕೆಲವು ಮಂದಿ IAS ಆಗಿ ಇವತ್ತು DC ಆಗ್ಬೇಕಂತಾರೆ. ಎಲ್ಲರೂ DC ಆಗೋದಿಲ್ಲ, ಎಲ್ಲರೂ MLA ಆಗೋದಿಲ್ಲ, ಎಲ್ಲರೂ ಮಂತ್ರಿ ಆಗ್ಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ನಿಮ್ಮ ಒಂದು ಏನು ತಾಕತ್ತು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಏನಿರ್ತೈತೆ ಅದರಲ್ಲಿ ಫಸ್ಟ್ ತೃಪ್ತಿ ಪಡ್ರಿ. ನೀವು ಆಕಾಶದಾಗ ವಿಮಾನದಾಗ ಅಡ್ಡಾಡೋರು ನೋಡ್ಕ ಜೀವನ ಮಾಡಬೇಡ್ರಿ. ಏನೀಗ ಇಲ್ಲಿ ನಮ್ಕಿದ್ಲು ತಳಗೆ ಭಿಕ್ಷುಕರು ಇರ್ತಾರಲ್ಲ, ಅವ್ರಕಿದ್ಲು ನಾ ಆರಾಮ್ ಅದೇನಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನೀವು ಜೀವನವನ್ನು ಮಾಡಿದ್ರೆ ಇವತ್ತು ನೀವು ಜೀವನದಲ್ಲಿ ಸಾರ್ಥಕ ಸಾಧನೆಯನ್ನು ಮಾಡ್ತೀರಿ. ಜೀವನದೊಳಗೆ ನಿಮ್ಮ ಹೆಂಡ್ರು ಮಕ್ಕಳನ್ನ ಇವತ್ತು ಮ್ಯಾಲೆ ತರ್ತೀರಿ, ನಿಮ್ಮ ಮನೆತನ ಮ್ಯಾಲೆ ತರ್ತೀರಿ. ಇವತ್ತು ನಿಮ್ಮ ತಂದೆ ತಾಯಿಗಳ ಹೆಸರನ್ನು ಉಳಿಸ್ತೀರಿ. ನೀವು ಇವತ್ತು ಆರ್ಥಿಕವಾಗಿ ಅಥವಾ ಎಲ್ಲ ರಂಗದೊಳಗೆ ಇವತ್ತು ಮೇಲೆ ಬರ್ತೀರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಚ್ಛೆಪಡಿಸ್ತೇನೆ. ಯಾಕಂದ್ರೆ ಇದೆಲ್ಲ ಹೇಳೋದಕ್ಕೆ ಮತ್ತೊಮ್ಮೆ ನಾನು ಹೇಳ್ತೇನೆ, ಬಸನಗೌಡ ಪಾಟೀಲ್ ಅವರು ಏನು ನಮ್ಮ ಸಾಧಕರ ವೇದಿಕೆ ಇದು ಭಾಳ ಅಂದ್ರೆ ಭಾಳ ಅನುಕೂಲ ಆಗೈತದೆ. ಇದು ಸಮಾಜಕ್ಕೆ ಇದು ಅನುಕೂಲ ಆಗ್ತೈತಲ್ಲ. ಇವತ್ತು ನಾ ಬರೀ ಇವತ್ತು ರಾಜಕಾರಣಿ ಅಂತೇಳಿ ಇದ್ರಾಗ ನಾ ಮಾತಾಡಕತ್ತಿಲ್ಲ. ಇದು ಒಂದು ಸಾಧಕರ ವೇದಿಕೆ. ನಾನು ಹುಟ್ಟಿನಲ್ಲಿ ನಾನಿದ್ದೆ. ನಾ ಹುಟ್ಟುವಕ್ಕಿದ್ಲು ಮೊದಲಕ್ಕೆ ನಮ್ಮ ತಂದೆ ತಾಯಿಗಳು ಏನಿದ್ರು, ನಾ ಹುಟ್ಟಿದ ನಂತರ ನಾ ಇವತ್ತು ಶಾಲೆಯ ಅವಧಿ ಒಳಗೆ ನಾ ಹೆಂಗಿದ್ದೆ ಅದೆಲ್ಲ ಮುಗಿದ ಮೇಲೆ ನಾ ಏನೇನು ಮಾಡ್ಕೊತ ಬಂದೆ, ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಏನು ಸಾಧನೆ ಮಾಡಿದ್ದೇನೆ ಇದನ್ನೆಲ್ಲ ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಈ ಒಂದು ಸಾಧಕರ ವೇದಿಕೆ ನನಗೆ ಭಾಳ ಅಂದ್ರೆ ಭಾಳ ತಮ್ಮ ಮುಂದೆ ಹೇಳೋದಕ್ಕೆ ಅನುಕೂಲ ಆಗಿದೆ. ಯಾಕಂದ್ರೆ ಇಂಥವನ್ನೆಲ್ಲ ನೀವು ಉದಾಹರಣೆಗಳನ್ನ ಇಟ್ಕೊಂಡು ಇವತ್ತು ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋದಕ್ಕೆ ಸಾಧ್ಯ ಆಗ್ತೈತೆ. ನಾಳೆ ಏನಾರ ಕಷ್ಟಗಳದಾವಪ್ಪ ಅಂತಂತಂದ್ರೆ ಈಗ ನಾ ಏನು ಹೇಳಿದಿಲ್ಲ, ಇವು ಕೆಲವೊಂದು ವಿಷಯಗಳ ನಿಮಗೆ ಸಂಬಂಧಪಡ್ತಾವೆ. ಎಲ್ಲರೂ ಧೈರ್ಯದಿಂದ ಇರ್ರಿ. ನಿಮ್ಮ ಉದ್ಯೋಗದೊಳಗೆ ನೀವು, ಯಾಕಂದ್ರೆ ನೀವು ಇದಾಗಬೇಕು ಅದಾಗಬೇಕು ಅಂತೇಳಿ ಅಂತಲ್ಲ, ನಾ ಏನು ಆಗಲ್ಲ ಹೇಳಿದ್ನಲ್ಲ. ಇವತ್ತು ನಿಮ್ಮಕ್ಕಿಂತಲೂ ಕೆಳಮಟ್ಟದ ಜನರನ್ನ ನೋಡಿ ನಿಮ್ಮ ಜೀವನ ಮಾಡಿರಿ, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಾಧಕರ ವೇದಿಕೆ ಮುಖಾಂತರ ತಮಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಇದ್ರ ಜೊತೆಗೆ ಈ ಒಂದು ಏನು ಕಾರ್ಯಕ್ರಮವನ್ನು ನನಗೆ ಇಲ್ಲಿವರೆಗೆ ಸುಮಾರು ಹೊತ್ತು ಮಾತಾಡೋದಕ್ಕೆ ಏನು ತಮಗೆಲ್ಲ ಹೇಳೋದಕ್ಕೆ ಏನು ಅನುವು ಮಾಡಿಕೊಟ್ಟಿದ್ದಾರೆ ಸಾಧಕ ವೇದಿಕೆಯ ಇವತ್ತು ಸಂಚಾಲಕರು, ಅದರ ಮುಖಂಡರಂಥ ಬಸನಗೌಡ ಪಾಟೀಲ್ ಅವರು ಮತ್ತು ಅವರ ಎಲ್ಲ ಸಂಘಟಕರು ಎಲ್ಲ ಟೀಮಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳ್ತೀನಿ.